ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪದಕೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹುಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಲಾಕಾಷ್ಠಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮೋಸ್ತುತೆ. ಫಣಿಗಣವರಭೂಷ ಪಾರ್ವತೀ ಶ್ಲಾಘ್ಯವೇಶ ಖಲಜನಕೃತರೋಷ ಖಂಡಿತಾತ್ಮೀಯದೋಷ ಸದರುಣಗಿರಿವಾಸ ಶಕ್ರಸೂರ್ಯಾದ್ಯಧೀಶ ಪರಿಹೃತಭವಪಾಶ ಪಾತು ಮಾಂ ಪಾರ್ವತೀಶಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಧನ್ವಂತರಿರ್ಭಗವಾನ್ ಪಾತ್ವಪಥ್ಯಾತ್ ನಾರಾಯಣವರ್ಮದಲ್ಲಿ ಬರತಕ್ಕಂತಹ ನಾರಾಯಣವರ್ಮ ಪ್ರಾರಂಭ ಆಗಿ 7ನೆಯ ಶ್ಲೋಕ. ನಾವು ಮಾಡುವ ಅಪಥ್ಯಗಳಿಂದ ಧನ್ವಂತರಿ ಭಗವಂತ ನಮ್ಮನ್ನು ರಕ್ಷಣೆ ಕೊಡಲಿ ಅಂತ. ಅಪಥ್ಯ ಅಂದರೆ ತಿನ್ನಬಾರದ್ದನ್ನು ತಿನ್ನುವುದು, ಮಾಡಬಾರದ ಜೀವನ ಪದ್ಧತಿಯನ್ನು ಜೀವನ ಪದ್ಧತಿಯನ್ನಾಗಿ ಅಳವಡಿಸಿಕೊಳ್ಳುವುದು. ಎಷ್ಟು ತಿನ್ನಬೇಕು ಅನ್ನುವುದಕ್ಕೆ ಶಾಸ್ತ್ರದಲ್ಲಿ ಆದೇಶ ಉಂಟು. ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಹಿಡಿಸ್ತದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ನನ್ನ ಹೊಟ್ಟೆ 1.5 kg ಹಿಡಿಯುವಂಥದ್ದು ಅಂತ ಗೊತ್ತಿದೆ, ಅಥವಾ 1 kg ನನ್ನ ಹೊಟ್ಟೆಯಲ್ಲಿ ಹಿಡಿಯುವುದು ಅಂತ ಸ್ಪಷ್ಟ ಇದೆ. ಆವಾಗ ಅರ್ಧ kg ಮಾತ್ರ ತಿನ್ನಬೇಕಂತೆ. 1 kg ತುಂಬುವ ಹೊಟ್ಟೆ ಅಂತ ತೀರ್ಮಾನ ಮಾಡುವುದಕ್ಕೆ ಒಂದು ಸಲ ಬೇಕಾದರೆ 1 kg ತಿನ್ನು ನೋಡಿ. ಆಮೇಲೆ ಅದರ ಅರ್ಧದಷ್ಟನ್ನು ಮಾತ್ರ ತಾನು ತುಂಬಿಸಬೇಕು. ಯಾವುದರಿಂದ? ಘನದ್ರವ್ಯದಿಂದ ತುಂಬಿಸಬೇಕು. ಆಮೇಲೆ ಅರ್ಧ ಖಾಲಿ ಉಂಟಾ, ಆ ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗ ಅದು ನೀರಿನಿಂದ ತುಂಬಿಸಬೇಕಾದಂತಹ ಭಾಗ. ದ್ವೌ ಭಾಗವು ಪೂರಯೇತ್ ಅನ್ನೈಹಿ ಅಂತ. ಒಟ್ಟು ನಮ್ಮ ಹೊಟ್ಟೆಯನ್ನು 4 ಭಾಗ ಅಂತ ಯೋಚನೆ ಮಾಡಿ ಅದರಲ್ಲಿ 2 ಭಾಗದಷ್ಟು ಅಂದರೆ ಅರ್ಧದಷ್ಟು ಭಾಗವನ್ನು ಅನ್ನಗಳಿಂದ, ಅನ್ನ ಅಂದರೆ ಎಲ್ಲ ಥರದ ದ್ರವ್ಯ ಘನ ಪದಾರ್ಥಗಳಿಂದ ತುಂಬಿಸಬಹುದು. ಇನ್ನು ಕಾಲು ಭಾಗವನ್ನು ನೀರು ಕುಡಿದು ಅದನ್ನು ಜೀರ್ಣಗೊಳಿಸುವುದಕ್ಕೆ ಬೇಕಾದಂತಹ ಜೀವನ ದ್ರವ್ಯಕ್ಕೆ ಜಲ ಅಂತ ಹೆಸರು, ಅದನ್ನು ಸ್ವೀಕರಿಸಬೇಕು. ಇನ್ನು ಕಾಲು ಭಾಗ ಅದು ವಾಯು ಸಂಚಾರಕ್ಕೋಸ್ಕರ ಚತುರ್ಥಂ ಅವಶೇಷಯೇತ್, 4ನೆಯ ಭಾಗವನ್ನು ವಾಯು ಸಂಚಾರಕ್ಕೆ ಖಾಲಿ ಬಿಡಬೇಕಂತೆ. ಯಾಕಂದರೆ ಮನುಷ್ಯನಿಗೆ ಆಹಾರದಲ್ಲಿ ನೀರು, ಬೆಂಕಿ, ಭೂಮಿ ಮತ್ತು ವಾಯು ಅಂತ 4 ಆಹಾರಗಳು. ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ. ದೇವರೇ ಹೇಳುವುದು, ನಾನು ಪ್ರಾಣಾಪಾನ ಸಮಾಯುಕ್ತನಾಗಿ ಎಲ್ಲರ ಜಠರದಲ್ಲಿ ನಿಂತು ಅವರು ತಿಂದಂತಹ 4 ಬಗೆಯ ಅನ್ನವನ್ನು ಪಚನ ಮಾಡ್ತೇನೆ. ಆ 4 ಬಗೆಯ ಅನ್ನ ಯಾವುದು ಅಂತ ಕೇಳಿದಾಗ ಅನೇಕ ವ್ಯಾಖ್ಯಾನಗಳುಂಟು. ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಅಂತ ಒಬ್ಬರು ಹೇಳ್ತಾರೆ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ ಮತ್ತೊಬ್ಬರು. ಮತ್ತು ವಾಯವೀಯ, ಪಾರ್ಥಿವ, ಆಪ್ಯ ಮತ್ತು ತೈಜಸ ಅಂತ. ಈಗ ಭೂಮಿ, ನೀರು, ಬೆಂಕಿ, ಗಾಳಿಗಳಿಗೆ ಸಂಬಂಧಿಸಿದ ಆಹಾರ ಚತುರ್ವಿಧ ಆಹಾರ ಅಂತ ಮತ್ತೊಂದು ವ್ಯಾಖ್ಯಾನ. ಪಾರ್ಥಿವ ಆಹಾರ ಅಂತೇಳಿದರೆ ನಾವು ಸಾಮಾನ್ಯ ಊಟ ಮಾಡುವಂತಹ ಪದಾರ್ಥಗಳು. ಆಪ್ಯ ಆಹಾರ ಅಂದರೆ ನೀರು, ಪಾನೀಯ ಮೊದಲಾದದ್ದು. ತೈಜಸ ಆಹಾರ ಅಂತೇಳಿದರೆ ಘೃತ ಅಂತ ಹೇಳ್ತಾರೆ. ತೇಜೋವಿ ಘೃತಂ ಅಂತ. ಘೃತ ತುಪ್ಪ, ಅದು ತೈಜಸ ಆಹಾರ. ವಾಯವೀಯ ಆಹಾರ ಅಂತೇಳಿದರೆ ವಾಯುವನ್ನೇ ಕುಡಿಯುವುದು, ಅಷ್ಟು ಖಾಲಿ ಬಿಡುವುದು ಅಂತ ಅರ್ಥ. ಊಟ ಮಾಡುವಾಗ ಯಜಮಾನರು ಬಂದು ಆಗಾಗ ಹೇಳ್ತಾ ಇರ್ತಾರೆ, ಸಾವಕಾಶ ಊಟ ಮಾಡಿ ಅಂತ. ಇವರೇನು ಅಂದ್ಕೊಳ್ತಾರೆ, ಗಂಟೆ ಇನ್ನೂ 12:30 ಅಷ್ಟೇ ಆದದ್ದು, 1:30 ತನಕ ಊಟ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಆ ಶಬ್ದಕ್ಕೆ ಅರ್ಥ ಏನು ಅಂದರೆ ಹೊಟ್ಟೆಯಲ್ಲಿ ಅವಕಾಶ ಇರುವ ಹಾಗೆ ಊಟ ಮಾಡಿ ಅಂತ. ಸಾವಕಾಶ ಅಂದರೆ ತಿಂದ ಮೇಲೆ ಹೊಟ್ಟೆಯಲ್ಲಿ ಜಾಗ ಇಲ್ಲ ಅನ್ನೋ ಪರಿಸ್ಥಿತಿ ಆಗಬಾರ್ದು, ಸ್ವಲ್ಪ ಅವಕಾಶ ಉಳಿಸಿಕೊಳ್ಳಿ ಅಂದ. ಭೋಜನದಲ್ಲಿ ಹಿಡಿತ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಅಂಥವನಿಗೆ ಯೋಗೋ ಭವತಿ ದುಃಖ. ಒಬ್ಬ ಯೋಗ ಸಾಧನೆ ಮಾಡಬೇಕು ಅಂತಾದರೆ ಅವನ ಆಹಾರದಲ್ಲಿ ಪರಿಮಿತಿ ಅನ್ನೋದು ಬೇಕಾಗ್ತದೆ ಆತನಿಗೆ. ಯಾರು ಸಿಕ್ಕಾಬಟ್ಟೆ ಊಟ ಮಾಡ್ತಾನೆ, ಯಾರು ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಾನೆ, ಅಂಥವನಿಗೆ
ಅತ್ಯಶ್ನತಸ್ತು ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತಂ ಅನಶ್ನತಃ. ಕೃಷ್ಣ ಹೇಳುವ ಮಾತು. ಸಿಕ್ಕಾಬಟ್ಟೆ ಊಟ ಮಾಡುವವ ಯಾವತ್ತೂ ಯೋಗಿ ಆಗುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಸಿಕ್ಕಾಬಟ್ಟೆ ಉಪವಾಸ ಮಾಡುವವನು ಕೂಡ ಯೋಗಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು? ಯುಕ್ತಾಹಾರ ವಿಹಾರಸ್ಯ. ಆಹಾರದಲ್ಲಿ ಎಷ್ಟು ಬೇಕು ಎಷ್ಟು ಬೇಡ, ಯಾವುದು ಬೇಕು ಯಾವುದು ಬೇಡ, ಇದನ್ನು ನೋಡಿಕೊಂಡು ಅವ ಊಟ ಮಾಡಬೇಕು. ಚಳಿಗಾಲದಲ್ಲಿ ತೇಜಸ ಆಹಾರವನ್ನು ಶರೀರಕ್ಕೆ ಜಾಸ್ತಿ ತಗೊಳ್ಬೇಕು. ಬೇಸಿಗೆಗಾಲದಲ್ಲಿ ತೇಜಸ ಆಹಾರವನ್ನು ಕಡಿಮೆ ಮಾಡಿ ಆಪ್ಯ ಆಹಾರ ಅಂದರೆ ತಿಳಿ ಮಜ್ಜಿಗೆ, ತಿಳಿ ಸಾರು ಇಂಥದ್ದನ್ನು ಜಾಸ್ತಿ ತಗೊಳ್ಬೇಕು. ಸಿಕ್ಕಾಬಟ್ಟೆ ಬಿಸಿಬೇಳೆ ಬಾತು ತಿಂದು ಹಾಕುವುದಲ್ಲ ಬೇಸಿಗೆಗಾಲದಲ್ಲಿ. ಯಾವ ಕಾಲಕ್ಕೆ ಯಾವುದು ಸರಿ, ಚಾತುರ್ಮಾಸ್ಯ ಕಾಲ, ಆ ಕಾಲಕ್ಕೆ ಸಂಬಂಧಪಟ್ಟ ಆಹಾರವನ್ನು ಸ್ವೀಕರಿಸಬೇಕು. ಆಗ ತಾನೇ ಸಿದ್ಧವಾದಂತಹ ತರಕಾರಿಗಳನ್ನು ಉಪಯೋಗಿಸುವ ಹಾಗಿಲ್ಲ. ಹಳೆಯ ತರಕಾರಿ 10 ತಿಂಗಳು ಹಿಂದಿದ್ದು ಉಪಯೋಗಿಸ್ಬೋದು. 10 ತಿಂಗಳು ಹಿಂದಿನ ತರಕಾರಿ ಅಂದರೆ ಹಿಂದಿನ ವರ್ಷದ ತರಕಾರಿ ಉಪಯೋಗಿಸ್ಬೋದು. ಫ್ರಿಜ್ಜಲ್ಲಿ ಇಟ್ಟಲ್ಲ, ಒಣಗಿಸಿ, ಅದನ್ನು ಒಣಗಿಸಿ ಬಿಟ್ಟು ಉಪಯೋಗಿಸ್ಬೋದು. ಆ ಕಾಲದಲ್ಲೇ ನಿರ್ಮಿತವಾದ ಆಹಾರವನ್ನು ಆಯುರ್ವೇದ ನಿಷೇಧ ಮಾಡ್ತದೆ. ಆಮೇಲೆ ನಮ್ಮ ಮಠಕ್ಕೆ ಹಾಗಿಲ್ಲ ಆಚಾರ್ಯ ಅಂತೆಲ್ಲ ಹೇಳಬೇಡಿ, ಅದೆಲ್ಲ ಬೇರೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಆಯುರ್ವೇದದ ವಿಷಯದಲ್ಲಿ ಚಾತುರ್ಮಾಸ್ಯದ ಕಾಲದಲ್ಲಿ ಆ ಕಾಲದಲ್ಲಿ ನಿರ್ಮಿತವಾದ, ಅದು ಮಾವಿನಕಾಯಿಯೂ ಆಗ್ಬೋದು, ಆ ಕಾಲದಲ್ಲಿ ಬಂದ ಮಾವಿನಕಾಯಿಯನ್ನು ತೆಗೊಳ್ಬಾರ್ದು. ಆ ಕಾಲದಲ್ಲೇ ಬಂದಂತಹ ತೆಂಗಿನಕಾಯಿಯನ್ನು ಉಪಯೋಗಿಸುವ ಹಾಗಿಲ್ಲ, ಹಿಂದೆ ಅದದ್ದು ಕೊಬ್ಬರಿ ಗಿಡಗೂ ಉಪಯೋಗಿಸ್ಬೋದು. ಇದು ಆಯುರ್ವೇದದ ನಿಯಮದ ಪ್ರಕಾರ ಆ ಕಾಲಕ್ಕೆ ಸಂಬಂಧಪಟ್ಟ ದ್ರವ್ಯ ಅದು ಆಹಾರದಲ್ಲಿ ಪಥ್ಯವಾಗ್ತದೆ, ಬೇರೆದ್ದು ಅಪಥ್ಯ ಅಂತ ಆಗ್ತದೆ. ಮನುಷ್ಯ ಅಪಥ್ಯ ಮಾಡ್ತಾನಲ್ಲ, ಅಂಥದ್ದು ಆ ಅಪಥ್ಯ ಏನಾದರೂ ಘಟಿಸಿದರೆ ಅದನ್ನು ಧನ್ವಂತರಿ ಭಗವಂತ ಪರಿಹಾರ ಮಾಡಲಿ, ಆರೋಗ್ಯವನ್ನು ಕೊಡಲಿ. ಭಗವಂತ ಧನ್ವಂತರಿ ಆರೋಗ್ಯಪ್ರದನಾದಂತಹ ದೇವ. ಆಯುರ್ವೇದ ಶಾಸ್ತ್ರವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ದೇವ ಧನ್ವಂತರಿ. 2ನೇ ಸ್ಕಂದದ ಭಾಗವತ ಧನ್ವಂತರಿಯ ಬಗ್ಗೆ ಹೇಳುವಾಗ ಅದನ್ನು ಹೇಳ್ತದೆ. ಆಯುಶ್ಚ ವೇದ ಮನುಷಾಸ್ತ್ಯವತೀರ್ಯ ಲೋಕೇ. 2 ಬಾರಿ ಧನ್ವಂತರಿ ಅವತಾರ ಆಗಿದೆ. ಒಂದು ಬಾರಿ ಕ್ಷೀರಸಾಗರದ ಮಧ್ಯದಿಂದ ಅಮೃತವನ್ನು ಹಿಡಿದುಕೊಂಡು ಬಂದಂತಹ ಧನ್ವಂತರಿ. ಅಮೃತವನ್ನು ಹಿಡಿದು ಬಂದಾಗ ಅಸುರರು ಅಮೃತವನ್ನು ಅಪಹರಿಸುವುದಕ್ಕೆ ಹೊಂಚು ಹಾಕಿದರು. ಪರಸ್ಪರ ಗುಸುಗುಸು ಮಾತಾಡಿಕೊಂಡ್ರು. ಆ ಬಂಗಾರದ ಕರಂಡಕದಲ್ಲಿ ಅಮೃತವೇ ಇರುವುದಂತೆ ಅಂತ ಒಬ್ಬ ಹೇಳಿದ. ಹೌದಂತೆಯಾ ಅಂತ ಇನ್ನೊಬ್ಬ ಹೇಳಿದ. ಹೌದಾ ಅಂತ ಯಾರು ಕೇಳಲಿಲ್ಲ, ಹೌದಂತೆಯಾ ಅಂತ ಒಟ್ಟು ಗಾಳಿ ಸುದ್ದಿ ಹರಡಿತು. ಅಮೃತವೇ ಹೌದಂತೆ ಅಂತ ಇನ್ನೊಬ್ಬ ಹೇಳಿದ. ಅಂತೆ ಕಂತೆಗಳ ಸುದ್ದಿ ಹೊರತು ಯಾರಿಗೂ ನಿಶ್ಚಯ ಅಂತೂ ಇಲ್ಲ. ಆ ಕಾರಣದಿಂದ ಅಷ್ಟು ಹೊತ್ತು ಧನ್ವಂತರಿಯ ಕೈಯಲ್ಲಿ ಅಮೃತ ಇತ್ತು. ದೇವತೆಗಳೆಲ್ಲ ಧನ್ವಂತರಿಯನ್ನು ಭಾರಿ ಸ್ತುತಿಸಿದರು. ಭಗವಂತನ ಶ್ರೀವತ್ಸ ಚಿಹ್ನೆಯನ್ನು ಕಂಡು ಸಾಕ್ಷಾತ್ ದೇವರು ಅಂತೇಳಿ ಅಷ್ಟು ತಾವು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿಕೊಂಡು ಸ್ತೋತ್ರ ಮಾಡಿದರೆ, ಭಗವಂತ ನಾರಾಯಣನಿಗೆ ಇಷ್ಟು ಹೊತ್ತು ಕಷ್ಟಪಟ್ಟ ದೇವತೆಗಳು ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅವನ ಕಣ್ಣಿನಲ್ಲೂ ಆನಂದ ಬಾಷ್ಪ ಸುರಿಯಿತು. ಭಗವಂತನ ಕಣ್ಣಿನಲ್ಲಿ ಸುರಿದ ಆನಂದ ಬಾಷ್ಪ ಕೈಯಲ್ಲಿದ್ದಂತಹ ಅಮೃತದ ಕರಡಿಗೆಯ ಮೇಲೆ ಬಿತ್ತು. ಅಮೃತದ ಬಂಗಾರದ ಕರಂಡಿಕೆಯ ಮೇಲೆ ಯಾವಾಗ ಆತನ ಆನಂದ ಬಾಷ್ಪ ಬಿತ್ತು, ಆವಾಗ ಅಲ್ಲಿಂದ ಒಂದು ಗಿಡ ಉದಯಿಸಿತು. ಅದಕ್ಕೆ ತುಳಸಿ ಅಂತ ಹೆಸರು. ಹೀಗೆ ತುಳಸಿಯನ್ನು ಆವಿರ್ಭಾವಗೊಳಿಸಿದವ ಭಗವಂತ ಧನ್ವಂತರಿ. ತುಳಸಿಯ ಬಗ್ಗೆ ನಾವು ಬೇರೆ ಬೇರೆ ಕಥೆ ಕೇಳ್ತೇವೆ. ತುಳಸಿಯನ್ನು ಸ್ತೋತ್ರ ಮಾಡುವಾಗ ಹೇಳ್ತೇವೆ, ಪ್ರಸೀದ ತುಳಸಿ ದೇವಿ. ಎಲ್ಲಿ ಅರ್ಜುನ ಎಲ್ಲಿದೆ? ನಾನು ಅರ್ಥ ಹೇಳಿದರೆ ಮುಂದುವರಿಸಲಿಕ್ಕೆ ಆಗಬೇಕಲ್ಲ. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ಅಂತ. ಅಲ್ಲಿ ಪ್ರಸೀದ ಕ್ಷೀರೋದ ಮಥನೋದ್ಭೂತೆ ಅಂತ ಹೇಳ್ತೇವೆ ಅಲ್ವಾ. ಹಾಗಾದರೆ ಎಲ್ಲಿ ಆವಿರ್ಭವಿಸಿದ್ದು ತುಳಸಿ? ಕ್ಷೀರಸಾಗರದ ಮಥನದಲ್ಲಿ ಆವಿರ್ಭವಿಸಿದ್ದು ತುಳಸಿ. ವಿಷಯ ಗೊತ್ತಾಯಿತು. ಆದರೆ ಇನ್ನೊಂದು ಕಡೆ ನಾವು ಬೇರೆ ಹೇಳುವುದು, ಕೃಷ್ಣ ಹರ್ಷಾಶ್ರು ಸಂಭೂತೆ ತುಳಸಿ. ಓ ತುಳಸಿ, ನೀನು ಭಗವಂತನ ಹರ್ಷಾಶ್ರುವಿನಿಂದ ಹುಟ್ಟಿದವಳಲ್ಲವೇ ಅಂತ ಇನ್ನೊಂದು ಕಡೆ ಸ್ತೋತ್ರ ಮಾಡೋದು. ಮತ್ತು ತುಳಸಿಯನ್ನು ಬಿಡಿಸುವ ಸಂದರ್ಭದಲ್ಲಿ, ಅಥವಾ ನಮ್ಮ ಊರಿನವರು ಮಾತಾಡುವ ಹಾಗೆ ತುಳಸಿ ಕೀಳುವ ಸಂದರ್ಭದಲ್ಲಿ, ಕೆಲವರು ತುಳಸಿ ಕೀಳುವುದು ಅಂತ ಹೇಳಿದರೆ ಮೂಲದಿಂದಲೇ ಕಿತ್ತಾಕೋದು. ಇದಾಗಲ್ಲ, ತುಳಸಿಯನ್ನು ಬಿಡಿಸುವುದು. ಎಲ್ಲಿ ಬಿಡಿಸಿದರೆ ಮತ್ತೆ 2 ಹೆಗ್ಗೆಯನ್ನು ಕೊಡುತ್ತೋ. ತುಳಸಿಯನ್ನು ಬಿಡಿಸುವುದು ಅಂದರೆ ತುಳಸಿ ವೃಕ್ಷಕ್ಕೆ ಮಾಡತಕ್ಕಂತಹ ಒಂದು ರೀತಿಯ ಉಪಚಾರ. ಅದು ಬಿಡಿಸಿದರೆ ಅದು ಚೆನ್ನಾಗಿ ಬರ್ತದೆ. ಕಷಿ ಎನ್ನುವುದು ಯಾವತ್ತೂ ಗಿಡಕ್ಕೆ ಮಾಡ್ತಕ್ಕಂತಹ ಒಂದು ಉಪಚಾರ. ಆ ರೀತಿ ಭಗವಂತನನ್ನು ನೆನೆಸಿಕೊಂಡು ತುಳಸಿಯನ್ನು ಬಿಡಿಸತಕ್ಕಂತಹ ಸಂದರ್ಭದಲ್ಲಿ ಆತ ತುಳಸಿ ಹತ್ರ ಒಂದು ಪ್ರಾರ್ಥನೆ ಮಾಡಲಿಕ್ಕುಂಟು. ಆ ಹೊತ್ತಿಗೆ ಅವ ಪ್ರಾರ್ಥನೆ ಮಾಡೋದು ಹೇಗೆ? ತುಳಸ್ಯಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೇ ಕೇಶವಾರ್ಥಂ ಚಿನೋಮಿ ತ್ವಾಂ ಪ್ರಸೀದ ಪರಮೇಶ್ವರಿ. ಭಗವಂತ ದೇವರ ಪೂಜೆಗೋಸ್ಕರ ನಾನು ನಿನ್ನನ್ನು ಬಿಡಿಸ್ತಾ ಇದ್ದೇನೆ ತುಳಸಿ ದೇವಿ. ನೀನು ಹೇಗೂ ಅಮೃತದಿಂದ ಹುಟ್ಟಿದವಳಲ್ವಾ, ಆದ್ದರಿಂದ ನಿನ್ನಲ್ಲಿ ಹೇಗೆ ಕಿತ್ತರೂ ನೀನು ಸಾಯುವುದಿಲ್ಲ ಅಂತ ಅವಳ ಹತ್ರ ಹೇಳು. ತುಳಸಿ ಅಮೃತ ಜನ್ಮಾಸಿ, ನೀನು ಅಮೃತದಿಂದ ಹುಟ್ಟಿದವಳಲ್ಲವೇ ಅಂತ ತುಳಸಿಯಲ್ಲಿ ಒಂದು ಪ್ರಾರ್ಥನೆ ಇದೆ. ಹಾಗಾದರೆ
ಈಗ ನಾವು ಈ ಪ್ರಾರ್ಥನೆ ಮಾಡುವವರು ಅರ್ಥ ಯೋಚನೆ ಮಾಡದೇ ಇದ್ದದ್ರಿಂದ ನೆಮ್ಮದಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅರ್ಥ ಯೋಚನೆ ಮಾಡಿದರೆ ಒಂದಕ್ಕೊಂದು ವಿರೋಧ ಆಗುವುದಿಲ್ವಾ? ಒಂದು ಕಡೆ ತುಳಸಿ ಅಮೃತ ಜನ್ಮಾಸಿ ಅಂತ ಹೇಳುವುದು, ಇನ್ನೊಂದು ಸಲ ಕ್ಷೀರಸಾಗರದಿಂದ ಹುಟ್ಟಿದವಳು ಅಂತ ಹೇಳುವುದು, ಮತ್ತೊಂದು ಸಲ ಭಗವಂತನ ಹರ್ಷಾಶ್ರುವಿನಿಂದ ಹುಟ್ಟಿದವಳು ಅಂತ ಹೇಳುವುದು. ಯಾವುದು ಸರಿ? ಈ ಕಥೆಯನ್ನು ಜೋಡಿಸಿಕೊಂಡ್ರೆ ಸರಿಯಾಗ್ತದೆ. ಈ ಕಥೆ ಇದನ್ನು ನಮಗೆ ಹೇಳಿಕೊಟ್ಟದ್ದು ಜಗನ್ನಾಥದಾಸರು. ಅವರ ಪದ್ಯದಲ್ಲಿ ಹೇಳ್ತಾರೆ, ತತ್ವಸುವಾಲಿಯಲ್ಲಿ ಹೇಳ್ತಾರೆ. ಹಾಗಾದರೆ ಏನಾಯಿತು? ಭಗವಂತನ ಹರ್ಷಾಶ್ರುವಿನಿಂದ ಅದು ಯಾವಾಗ ಅಮೃತದ ಕರಡಿಗೆಗೆ ಬಿತ್ತು, ಆ ಕ್ಷೀರಸಾಗರ ಮಥನ ಕಾಲದಲ್ಲಿ ಅಮೃತದಿಂದ ಉದಿಸಿ ಬಂದವಳು. ಆದ್ದರಿಂದ ಅಮೃತ ಜನ್ಮ ಅನ್ನುವುದು ಸರಿಯಾಗ್ತದೆ, ಕ್ಷೀರಸಾಗರ ಮಥನ ಕಾಲದಲ್ಲಿ ಆವಿರ್ಭವಿಸಿದವಳು ಅನ್ನುವುದು ಸರಿಯಾಗ್ತದೆ, ಜೊತೆಗೆ ಶ್ರೀಕೃಷ್ಣ ಹರ್ಷಾಶ್ರು ಸಂಭೂತಳು, ಅಮೃತ ಜನ್ಮಳು, ಎಲ್ಲವೂ ಸರಿ. ಅಮೃತದಿಂದ ಹುಟ್ಟಿದ್ದು ತುಳಸಿ ಆದ್ದರಿಂದಲೇ ಅದಕ್ಕೆ ಆಯುರ್ವೇದದಲ್ಲಿ ಅಷ್ಟು ಮಹತ್ವ. ತುಳಸಿ ಎಲ್ಲ ಅರಿಷ್ಟಗಳಿಗೂ ತುಳಸಿ ಹಾಕಲೇಬೇಕು. ಅದು ದಶಮೂಲ ಅರಿಷ್ಟ ಇರ್ಬೋದು, ಅದು ದ್ರಾಕ್ಷಾರಿಷ್ಟ ಇರ್ಬೋದು. ತುಳಸಿ ಅನ್ನುವುದು ಮೂಲ ದ್ರವ್ಯವಾಗಿ ಕೂಡ್ತದೆ. ಅದೇ ಧನ್ವಂತರಿಯಿಂದ ಆವಿರ್ಭೂತವಾದ ಮತ್ತೊಂದು ಸಸ್ಯಕ್ಕೆ ಗುಲೂಚಿ ಅಂತ ಹೆಸರು. ಗುಲೂಚಿ ಅನ್ನುವ ಒಂದು ಬಳ್ಳಿ ಅತ್ಯಂತ ಕಹಿಯಾದಂತಹ ಬಳ್ಳಿ. ಅದರಲ್ಲಿ ಧನ್ವಂತರಿ ಅಮೃತದ ಸನ್ನಿಧಾನ ಇರಲಿ ಅಂತ ಆಶೀರ್ವಾದ ಮಾಡಿದ. ಅಮೃತದ ಸನ್ನಿಧಾನವುಳ್ಳಂತಹ ಗುಲೂಚಿ ದ್ರವ್ಯ ಭೂಮಿಯಲ್ಲಿ ಮನುಷ್ಯನಿಗೆ ಸಿಗಬೇಕು. ಅವತ್ತಿನಿಂದ ಅದಕ್ಕೆ ಅಮೃತವಲ್ಲಿ ಅಂತ ಹೆಸರಾಯಿತು. ಅಮೃತದ ಬಳ್ಳಿ ಅಂತ ಅದಕ್ಕೆ ಹೆಸರಾಯಿತು ಗುಲೂಚಿಗೆ. ಕ್ಷೀರಸಾಗರದಲ್ಲಿ ವಿಷವೂ ಬಂದಿತ್ತು. ವಿಷವೂ ಮನುಷ್ಯರಿಗೆ ಸಿಗಬೇಕು ಅಂತ ವ್ಯವಸ್ಥೆ ಆಯಿತು. ಅದಕ್ಕೋಸ್ಕರ ನಿಂಬ ವೃಕ್ಷದಲ್ಲಿ ಅದನ್ನು ದೇವತೆಗಳು ಸನ್ನಿಧಾನಗೊಳಿಸಿದರು. ನಿಂಬ ವೃಕ್ಷ ಅಂದರೆ ಬೇವು. ನಿಂಬಕ ದಲಭಕ್ಷಣ ಅಂತ ಹೇಳ್ತೇವಲ್ವ. ನಿಂಬ ಅಂತ ಹೇಳಿದರೆ ಲಿಂಬೆ ಹಣ್ಣು ಅಲ್ಲ. ನಿಂಬ ಅಂತ ಹೇಳಿದರೆ ಕಹಿಬೇವು. ಕಹಿಬೇವಿನಲ್ಲಿ ವಿಷವನ್ನು ಇಟ್ಟಿದ್ದಾರೆ. ಮನುಷ್ಯನಿಗೆ ಔಷಧಕ್ಕೋಸ್ಕರ ವಿಷ ಬೇಕು ಅಂತ ಹೇಳಿ, ಅಮೃತ ಬೇಕು ಅಂತೇಳಿ ಅತ್ಯಂತ ಕಹಿಯಾದಂತಹ ಅಮೃತವಲ್ಲಿ ಅನಿಸಿದ ದ್ರವ್ಯದಲ್ಲಿ ಇಟ್ಟಿದ್ದಾರೆ. ಅಮೃತವನ್ನು ಕಹಿಯಾದದ್ದರಲ್ಲಿ ಇಟ್ಟದ್ದು ಯಾಕೆ? ಸಿಹಿಯಾದದ್ದರಲ್ಲಿಟ್ಟರೆ ಪಶು ಪಕ್ಷಿಗಳು ತಿಂದು ಖಾಲಿ ಮಾಡ್ತವೆ, ಮನುಷ್ಯನಿಗೆ ಸಿಗುವುದಿಲ್ಲ. ಮನುಷ್ಯನಿಗೆ ಸಿಗುವ ಒಂದು ಕಾರುಣ್ಯದಿಂದ ಗುಲೂಚಿ ದ್ರವ್ಯದಲ್ಲಿ ಅಮೃತವನ್ನು ಇಟ್ಟರು. ಅಮೃತಾಸವ ಮೊದಲಾದ ಆಯುರ್ವೇದದ ನಿರ್ಮಾಣಕ್ಕೆ ಅಮೃತವಲ್ಲಿ ಪ್ರಮುಖ ದ್ರವ್ಯವಾಗ್ತದೆ. ಹೀಗೆ ಆಯುರ್ವೇದದ ಪ್ರಮುಖ ಮೂಲಿಕೆಗಳ ಆವಿರ್ಭಾವಕ್ಕೆ ಕಾರಣವಾದಂತಹ ಭಗವಂತ ಧನ್ವಂತರಿ ರೂಪ, ಆಯುರ್ವೇದವನ್ನು ಪ್ರವರ್ತನೆ ಮಾಡಿದಂತಹ ರೂಪ, ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕರಿಸಿ ಆರೋಗ್ಯಪ್ರದವಾದ ಭಗವದ್ ರೂಪ, ಆರೋಗ್ಯ ಆಯುಷ್ಯಗಳನ್ನು ಕೊಡುವ ದೇವ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ 72 ಮಂತ್ರಗಳನ್ನು ಹೇಳ್ತಾರೆ. 72ನೇ ಮಂತ್ರ ಧನ್ವಂತರಿ ಮಂತ್ರ, ಅಂದರೆ ಕೊನೆಯ ಮಂತ್ರ. ಕೊನೆಯ ಮಂತ್ರವನ್ನಾಗಿ ಧನ್ವಂತರಿ ಮಂತ್ರವನ್ನೇ ಹೇಳಿದ್ದು ಯಾಕೆ ಅನ್ನೋದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ಧಾನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನಃ ಅತ್ರೋಕ್ತ ಸರ್ವಮಂತ್ರಾಣಾಂ ನಾಯಕೋಬಲ ಸನ್ನಿಭ. ಒಬ್ಬ ಮಣಿ ಮಾಡ್ತಕ್ಕಂತಹ ವ್ಯಕ್ತಿ ತುಳಸಿ ಮಣಿಯನ್ನು ಕೊಟ್ಟರೆ ಬಂಗಾರದ ತಂತಿ ಇಟ್ಟುಕೊಂಡು ಒಂದೊಂದೇ ತುಳಸಿ ಮಣಿಯನ್ನು ಜೋಡಿಸಿಕೊಂಡು ಹೋಗ್ತಾನೆ. 107 ಮಣಿಯನ್ನು ಜೋಡಿಸಿದ ಮೇಲೆ 108ನೆಯ ಮಣಿ ದೊಡ್ಡ ಮಣಿ ತಗೊಳ್ತಾನೆ. ದೊಡ್ಡ ಮಣಿಯನ್ನು ಅದು ಹವಳದ ಮಣಿಯಾಗಿರ್ತದೆ. ಆ ಹವಳವನ್ನು ಸೇರಿಸಿ ಅಲ್ಲಿಗೆ ಹಿಂದಿದ್ದಕ್ಕೆ ಜೋಡಿಸಿದಾಗ ಮಾಲೆ ಸಿದ್ಧ ಆಗ್ತದೆ. ಆ ಕೊನೆಯ ಮಣಿ ಉಂಟಲ್ಲೋ ಅದಕ್ಕೆ ನಾಯಕೋಪಲ ಅಂತ ಹೆಸರು, ನಾಯಕ ಮಣಿ ಅಂತ ಹೆಸರು. ನಾಯಕ ಮಣಿ ಅನ್ನೋದು ಪ್ರಧಾನ. ಅಲ್ಲಿಂದ ಪ್ರಾರಂಭಿಸಿ 108 ಗಣನೆ ಮಾಡ್ತಕ್ಕಂಥದ್ದು. ಅದು ಒಂದು ಹಾರದಲ್ಲಿರುವ ಮಧ್ಯದ ನಾಯಕೋಪಲ. ಉಪಲ ಅಂದರೆ ಮಣಿ, ಕಲ್ಲು, ನಾಯಕ ಕಲ್ಲು ಇದ್ದ ಹಾಗೆ ಅದು. ಹಾಗೆ ಇಲ್ಲಿ ಹೇಳಿರುವ 72 ಮಂತ್ರಗಳ ಹಾರವೆಂಬಂತಹ ಈ ಒಂದು ಸರದಲ್ಲಿ ನಾಯಕೋಪಲ ಸನ್ನಿಭವಾದದ್ದು ಈ ಧಾನ್ವಂತರ ಮಂತ್ರ. ಅದಕ್ಕೋಸ್ಕರ ಇದನ್ನು ಕೊನೆಯಲ್ಲಿ ಹೇಳಿದ್ದೇನೆ ಅಂತ ಹೇಳಿ ಆ ಧನ್ವಂತರಿ ಮಂತ್ರದ ಹೋಮ ವಿಧಾನವನ್ನು ಕೂಡ ಆಚಾರ್ಯರು ಸ್ವತಃ ನಿರೂಪಣೆ ಮಾಡ್ತಾರೆ. ಯಾವ ದ್ರವ್ಯದಿಂದ ಹೋಮಿಸಬೇಕು, ಯಾವುದಕ್ಕೇನು ಫಲ. ಆ ಹೊತ್ತಿಗೆ ಅವರು ವಿಶೇಷವಾಗಿ ಹೇಳುವುದೇನನ್ನು ಅಂತೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜನ್ಮ ನಕ್ಷತ್ರದ ಕಾಲದಲ್ಲಿ ಇದೇ ಧನ್ವಂತರಿ ಮಂತ್ರದಿಂದ, ಅಯಮ್ಮೇ ಹಸ್ತೋ ಭಗವಾನ್ ಅಂತ ಹೇಳುವ ಮಂತ್ರದಿಂದ ದೂರ್ವಾ ದ್ರವ್ಯದಿಂದ ಹೋಮಿಸಬೇಕು ಅಂತ ಒಂದು ವಿಧಾನವನ್ನು ಮಾಡ್ತಾರೆ. ಜನ್ಮ ನಕ್ಷತ್ರ ಏವವಾ ಚತುಶ್ಚತುರ್ಭಿರ್ದೂರ್ವಾಭಿ ಏಕೈಕಾಹುತಿ ರಿಷ್ಯತೆ. 4 ಗರಿಕೆಗಳನ್ನು ಒಟ್ಟಿಗೆ ಕಟ್ಟಿ ಒಂದೊಂದು ಆಹುತಿಯಲ್ಲಿ 4 ಗರಿಕೆಯನ್ನು ಹಾಕಿ ಹೋಮಿಸಬೇಕು. ಅದು ಆತನ ಆಯುಷ್ಯಪ್ರದ. ಅದಕ್ಕಿಂತ ಮುಖ್ಯವಾಗಿ ಜನ್ಮ ನಕ್ಷತ್ರ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಪರ್ವಕಾಲ. ಉಳಿದ ದಿವಸಗಳಲ್ಲಿ ಮಾಡಿದ ಕರ್ಮಕ್ಕೆ ಏನು ಫಲವೋ ಪರ್ವಕಾಲದಲ್ಲಿ ಮಾಡಿದ ಕರ್ಮಕ್ಕೆ ದಶಗುಣವಾದ ಫಲಪ್ರಾಪ್ತಿಯಾಗ್ತದೆ. ಆ ದಿವಸ ಧಾನ್ವಂತರ ಮಹಾಮಂತ್ರ ಆಯುಷ್ಯ ಹೋಮವನ್ನು ನಡೆಸಬೇಕು ಅಂತ ಒಂದು ವಿಧಾನವನ್ನು ಆಚಾರ್ಯರು ಮಾಡ್ತಾರೆ. ಅಂತಹ ಧನ್ವಂತರಿ ಅದನ್ನು ಭಾಗವತ ಹೇಳ್ತದೆ. ಯಜ್ಞಶ್ಚ ಭಾಗಮವಾಪ, ಯಜ್ಞದಲ್ಲಿ ತಾನು ಭಾಗವನ್ನು ಪಡೆದ ಅವಾಪ ಚಾದ್ಧ, ಯಜ್ಞದಲ್ಲಿ ಭಾಗವನ್ನು ಪಡೆದು ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವ ನಾಮ್ನ
ರುಜಾಂ ನೃಣಾಂ ರುಜ ಪುರು ರುಜಾಂ ರುಜ ಆಶು ಹಂತಿ. ಧನ್ವಂತರಿ ಎಂಬ ಹೆಸರಿನಿಂದ ಆವಿರ್ಭವಿಸಿದಂತಹ ಧನ್ವಂತರಿ ಆತ ಪುರುರುಜಾಂ ನೃಣಾಂ, ಅನೇಕ ರೋಗಗಳಿಂದ ಕೂಡಿರತಕ್ಕಂತಹ ಮನುಷ್ಯನ ರೋಗಗಳನ್ನು ಪರಿಹರಿಸುವವ. ಆದರೆ ನಾರಾಯಣ ವರ್ಮ ರೋಗವನ್ನು ಪರಿಹರಿಸುವಂತ ಧನ್ವಂತರಿ ಹತ್ರ ಕೇಳುವುದಿಲ್ಲ, ರೋಗ ಬರದೇ ಇರುವ ಹಾಗೆ, ನನಗೆ ಅಪಥ್ಯ ಆಗದೇ ಇರುವ ಹಾಗೆ ನೋಡಿಕೋ ಅಂತ ಕೇಳಿಕೊಳ್ತದೆ. ಧನ್ವಂತರಿರ್ ಭಗವಾನ್ ಪಾತ್ವಪಥ್ಯಾತ್ ದ್ವಂದ್ವಾತ್ ಭಯಾತ್ ಋಷಭ ನಿರ್ಜಿತಾತ್ಮ. ಭಗವಂತನ ಋಷಭಾವತಾರ ಇದು ಆಗ್ನೇಧ್ರನ ವಂಶ, ಅಂದರೆ ಪ್ರಿಯವ್ರತ. ಪ್ರಿಯವ್ರತ ಅನ್ನುವ ರಾಜ ಈ ಭೂಮಿಯಲ್ಲಿರುವ ಸಪ್ತ ಸಾಗರಗಳ ನಿರ್ಮಾತೃ ಅಂತ ಅವನನ್ನು ಕರೀತಾರೆ. ಸಪ್ತ ಸಾಗರಗಳು ಮೊದಲೇ ಇದ್ವು, ಇವನು ಎಲ್ಲ ಸಾಗರವನ್ನು ಕೂಡ ಒಂದು 20 ಕಿಲೋಮೀಟ್ರ್ ಜಾಸ್ತಿ ಮಾಡಿದಂತೆ. ಎಲ್ಲ ಸೈಡಲ್ಲಿ ಅಗೆದು ತನ್ನ ರಥದ ಚಕ್ರದ ಮೂಲಕವಾಗಿ ಅಗೆದವ ಅಂತ ಅವನಿಗೆ ಒಂದು ಸಪ್ತಸಾಗರ ನಿರ್ಮಾತೃ ಅಂತ ಒಂದು ಹೆಸರಿದೆ ಪ್ರಿಯವ್ರತನಿಗೆ. ಪ್ರಿಯವ್ರತನ ಜ್ಯೇಷ್ಠ ಸುತನಿಗೆ ಆಗ್ನೇಧ್ರ ಅಂತ ಹೆಸರು. ಆಗ್ನೇಧ್ರನಿಗೊಬ್ಬ ಮಗ, ಆತನನ್ನು ನಾಭಿ ಅಂತ ಕರೀತಾರೆ. ನಾಭಿರಾಜನ ಮಗ ಅವನೇ ಋಷಭದೇವ. ನಾಭಿರಾಜ ತನ್ನ ಪತ್ನಿಯಾದ ಮೇರುದೇವಿಯ ಜೊತೆಗೆ ಒಂದು ಯಾಗವನ್ನು ಪ್ರಾರಂಭಿಸಿದ. ಯಾಗದಲ್ಲಿ ಆತ ಪ್ರಾರ್ಥನೆ ಸಲ್ಲಿಸಿದ್ದೇನು ಅಂದರೆ, ನನಗೆ ಒಬ್ಬ ಉತ್ತಮನಾದ ಮಗ ಆಗಬೇಕು, ಅವ ಹೇಗಿರಬೇಕು ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಹಾಗಿರಬೇಕು, ಅಂತಹ ಗುಣಶೀಲನಾದ ಒಬ್ಬ ಮಗ ಬೇಕು ಅಂತ ಸಂಕಲ್ಪ ಮಾಡಿ ಶುರು ಮಾಡಿದ. ಪುರೋಹಿತರು ಕೇಳಿದರು, ಏನು ಹೇಳಿದಿ ಅಂತ ಕೇಳಿದರು. 2ನೇ ಬಾರಿ ಅದನ್ನೇ ಹೇಳಿದ, ನೀವು ಹೀಗೆ ಹೇಳಿ ಭಗವತ್ ಸದೃಶ ಪುತ್ರ ಪ್ರಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡಿ. ದಿವಿನೇ ಸಂಸ್ಕೃತದಲ್ಲಿ ಹೇಳಿಕೊಟ್ಟ. ಭಗವಂತನಿಗೆ ನಾರಾಯಣನಿಗೆ ಸದೃಶವಾದ ಮಗ ಸಿಗಬೇಕು ಅಂತೇಳಿ ಯಾಗ ಮಾಡ್ತಾ ಇರೋದು, ಸಂಕಲ್ಪದಲ್ಲಿ ಸೇರಿಸಿ ಅಂತ ಹೇಳಿದ. ಪುರೋಹಿತರು ಸ್ವಲ್ಪ ಯೋಚನೆ ಮಾಡಿದರು, ನನಗೆ ಇರಲಿ, ಇವನು ಚೆನ್ನಾಗಿ ಓದಿದವ ರಾಜ, ನಮ್ಗೆ ಗೊತ್ತಿಲ್ಲದೇ ಇದ್ದ ವಿಷಯ ಅವನಿಗೆ ಗೊತ್ತಿರ್ಲಿಕ್ಕೆ ಸಾಕು ಅಂತ ಹೇಳಿ ಸಂಕಲ್ಪ ಶುರು ಮಾಡಿದರು. ಸಂಕಲ್ಪ ಮಾಡಿ ಯಾಗ ಆಯಿತು. ಯಾಗದ ಪೂರ್ಣಾಹುತಿಯ ಹೊತ್ತಿಗೆ ಭಗವಂತ ನಾರಾಯಣ ಪ್ರತ್ಯಕ್ಷ ಆದ. ಪ್ರತ್ಯಕ್ಷನಾದಂತಹ ನಾರಾಯಣನ ಮುಂದೆ ಈ ಋಷಿಗಳೆಲ್ಲ ರೋಮಾಂಚಿತರಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ದೇವರನ್ನು ಸ್ತೋತ್ರ ಮಾಡುವ ಹೊತ್ತಿಗೆ ಒಂದು ಮಾತು ಹೇಳ್ತಾರೆ, ನಮ್ಮ ರಾಜ ಇದ್ದಾನೆ ನಾಭಿ, ಮೇರುದೇವಿಯ ಜೊತೆ ಸೇರಿ ಸಂಕಲ್ಪ ಮಾಡುವಾಗ ಒಂದು ಅವಮಾನ ಮಾಡಿದ್ದಾನೆ ನಿನಗೆ. ಏನಂದರೆ ನಿನ್ನಂತಹ ಮಗ ಬೇಕು ಅಂತ ಕೇಳಿಕೊಂಡಿದ್ದಾನೆ. ತದೇ ತದ್ದೇವ ಹೇಳನಂ, 5ನೇ ಸ್ಕಂದದ ಭಾಗವತ ಹೇಳ್ತದೆ, ಇದು ನಿನಗೆ ಅವಮಾನ ಮಾಡಿತ್ತು. ಯಾಕೆಂದರೆ ನಿನ್ನಂಥ ಮಗ ಬೇಕು ಅಂತ ಯಾಗ ಮಾಡಬೇಕಾವ? ಒಂದು ನಿನ್ನಂಥ ಮಗ ಸಿಗುವುದು ಸಾಧ್ಯ ಇಲ್ಲ, ನಿನ್ನಂಥವ ಯಾರು ಇರ್ಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. 2ನೇದ್ದು, ನಿನ್ನ ಹತ್ರ ನಿನ್ನಂಥ ಮಗ ಬೇಕು ಅಂತ ಸಂಕಲ್ಪ ಮಾಡಿ ಯಾಗ ಮಾಡಬೇಕಾ? ನಿಂಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ? ನಾವು ದೇವರ ಹತ್ರ ನೀನು ಇದನ್ನು ಕೊಡಬೇಕು, ಅದಕ್ಕೋಸ್ಕರ ಯಾಗ ಮಾಡ್ತೇನೆ ಅಂದರೆ ಇದರ ಅರ್ಥ ಏನು? ದೇವರಿಗೆ ಪಾಪ ಮರ್ತೋಗಿದೆ ಇವನಿಗೆ ಇಂಥದ್ದು ಕೊಡಬೇಕು ಅಂತೇಳಿ. ಈ ಯಾಗದಲ್ಲಿ ಸಂಕಲ್ಪ ಮಾಡುವುದರ ಮೂಲಕ ಅವನಿಗೆ ಜ್ಞಾಪಿಸುವುದು, ಮರ್ತದ್ದನ್ನು ಜ್ಞಾಪಿಸಿ ಅವನು ಕೊಡುವ ಹಾಗೆ ಮಾಡುವುದು ಅಂತ ಅಭಿಪ್ರಾಯ ಅಲ್ವಾ? ದೇವರಿಗೆ ಯಾವಾಗ ಯಾವುದನ್ನು ಕೊಟ್ಟರೆ ಒಳ್ಳೆಯದು ಅಂತ ಗೊತ್ತಿದೆ. ಕೆಲವೊಂದು ಸಲ ನಾವು ಬಯಸಿದ್ದನ್ನು ಕೊಡದೇ ಇದ್ರೇನೆ ಅವನಿಗೆ ಒಳ್ಳೆಯದು ಅನ್ನುವುದು ದೇವರಿಗೆ ಗೊತ್ತಿದೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ಬಖಿಲವಾಯಿತೆನಗೆ. ಕೊಟ್ಟದ್ದು ಕೈ ಇಲ್ಲದೆ ಇದ್ದವರು, ಕಾಲಿಲ್ಲದೆ ಇದ್ದವರು ಬೇಕಾದಷ್ಟು ಜನ ಇದ್ದಾರೆ. 2 ಕಾಲು 2 ಕೈ ಕೊಟ್ಟಿದೆಯಲ್ವಾ ಭಗವಂತ, ನಿನ್ನ ಹತ್ರ ಏನನ್ನು ಕೇಳಬೇಕು ಹೇಳು? ಬಹಳಷ್ಟು ಜನ ಕೇಳಿದರು. ಕೇಳಿ ಏನಾಯಿತು? ಸುತರನ್ನು ಕೆಡು ಎಂದು ಸ್ತುತಿಸಿ ನಾ ಬೇಡುವೇನೆ, ಸುತರಿಂದ ಧೃತರಾಷ್ಟ್ರಗತಿಯೇನ ಪಡೆದ. ಕೇಳಿದ್ದನ್ನು ದೇವರು ಕೊಡ್ತಾನೆ. ಸಾಕ್ಷಾತ್ ವೇದವ್ಯಾಸರೇ ಬಂದು 100 ಮಡಿಕೆಗಳಿಗೆ ಆರ್ಡರ್ ಮಾಡಿದ್ದು. ಆಮೇಲೆ ಸಾಕಾಗಲಿಲ್ಲ ಅಂತ ಗಾಂಧಾರಿ ಕೇಳಿದ್ದಕ್ಕೆ ಇನ್ನೊಂದು ಚಿಕ್ಕ ಮಡಿಕೆಯನ್ನು ತರಿಸಿದ್ದು ವೇದವ್ಯಾಸರೇ. 101 ಮಡಿಕೆಗಳಲ್ಲಿ ಆ ಹಸುವಿನ ತುಪ್ಪವನ್ನೇ ಹಾಕಿ ಅದರಲ್ಲಿ ಈ ಪಿಂಡಗಳನ್ನು ಹಾಕಿತ್ತು. ಅದು ಆಮೇಲೆ 1 ವರ್ಷ ಆದಮೇಲೆ ಒಂದೊಂದು ಘಟಸ್ಫೋಟವಾಗಿ ಹುಟ್ಟಿದ ಮಕ್ಕಳು. ಮೊದಲ ಮಗು ಹುಟ್ಟಿದಾಗ ಆ ಕಡೆ ತೋಟದಲ್ಲೆಲ್ಲಿದ್ದ ನರಿಗಳು ಕೌತ ರವ ಮಾಡಿದ್ವಂತೆ, ಅವನಿಗೆ ಕೌರವ ಅಂತ ಹೆಸರಾಯಿತು. ಅವುಗಳೆಲ್ಲ ರವ ಮಾಡಿದಾಗ ವಿದುರನ ಹತ್ರ ಪ್ರಶ್ನಿಸಿದ ಧೃತರಾಷ್ಟ್ರ, ಏನಿದು ಇಂತಹ ಅಪಶಕನ ಆಗ್ತಾ ಇದೆಯಲ್ಲ ಅಂತ. ವಿದುರ ಹೇಳಿದ, ನರಿ ಕೂಗಿತು, ಮಗು ಹುಟ್ಟಿದಾಗ ಎಲ್ಲ ನರಿಗಳು ಏಕಕಾಲದಲ್ಲಿ ಒಂದಕ್ಕೊಂದು ಸಾತು ಕೊಟ್ಟ ಹಾಗೆ ಕೂಗ್ತಾ ಇದ್ದಾವಲ್ವ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಂದಕ್ಕೊಂದು ಸಾತಾಗುವ ಹಾಗೆ ಜೋರಾಗಿ ಬಾಂಗ್ ಕೇಳಿಸುತ್ತಲ್ವ ಸಾಯಂಕಾಲದ ಹೊತ್ತು. ಹಾಗೆ ಇವನು ಹುಟ್ಟಿದ ಹೊತ್ತಿಗೆ ಎಲ್ಲವೂ ಕೂಡ ಒಂದು ಶಬ್ದ ಮಾಡುವುದಕ್ಕೆ ಶುರು ಮಾಡಿದಾಗ ಆ ಹೊತ್ತಿಗೆ ಹೇಳ್ತಾನೆ ವಿದುರ, ಇದು ಮಹಾನರ್ಥಕಾರಿ, ಈ ಹುಡುಗನಿಂದಾಗಿ ವಂಶ ನಿರ್ನಾಮ ಆಗ್ತದೆ ಅನ್ನೋದು ಇದಕ್ಕೆ ಫಲ.
ಆದ್ದರಿಂದ ನೀನು ಮಾಡಬೇಕಾದ್ದೇನೆಂದರೆ ಈ ಹುಟ್ಟಿದ ಮಗುವನ್ನು ತೆಗೊಂಡು ಹೋಗಿ 4 ರಸ್ತೆಯ ಮಧ್ಯದಲ್ಲಿ ಯಾವುದಾದ್ರೂ ಪ್ರಾಣಿಗಳಿಗೆ ಬಲಿಯಾಗುವ ಹಾಗೆ ಹಾಕಿಬಿಟ್ಟು ಬರುವುದು ಸರಿ ಅಂತ. ಧೃತರಾಷ್ಟ್ರನಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ನನಗೆ ಅಪರೂಪಕ್ಕೆ ಹುಟ್ಟಿದ ಮಗುವಿನ ಬಗ್ಗೆ ನಿನಗೆ ಹೊಟ್ಟೆ ಕಿಚ್ಚಲ್ಲ ಅಂತ ಹೇಳ್ತಾನೆ. ಆ ರೀತಿ ಹುಟ್ಟಿದಂತಹ ಮಗ ಏನಾಯಿತು? ಸುತರನ್ನು ಕೊಡು ಎಂದು ಸ್ತುತಿಸಿ ಬೇಡಿದ್ದು ಬೇಕು, ಅಲ್ಲಿ ಹುಟ್ಟಿ ಆಯಿತು ಅಂತ ಹೊಟ್ಟೆಗೆ ಹೊಡ್ಕೊಂಡದ್ದು ಬೇಡ. ಇವಳು ಅಲ್ಲಿ ಕುಂತಿಗೆ ಮಗು ಆಗಿ ಹೋಯಿತು, ಅವನಿಗೆ ರಾಜ್ಯ ಸಿಕ್ಕಿಬಿಟ್ಟಿತಲ್ವ ಅಂತ ಒಂದು ಹೊಟ್ಟೆ ಕಿಚ್ಚು ಮಾತ್ಸರ್ಯದ ಸ್ವರೂಪ ಹೊಂದಿದಂತಹ ಆಕೆ ಹೊಟ್ಟೆಯನ್ನು ಗುದ್ದಿದಾಗ ಹುಟ್ಟಿದಂತಹ ಮಕ್ಕಳಲ್ವ ಅದು. ಅದರಿಂದ ಧೃತರಾಷ್ಟ್ರನಿಗೆ ಏನಾದರೂ ಒಳಿತಾಯ್ತಾ? ತಾನು ಬದುಕಿದ್ದಂತಹ 278 ವರ್ಷಗಳ ತನಕವೂ ಕೂಡ ತಲೆ ಮೇಲೆ ಕೈ ಇಟ್ಟುಕೊಂಡೇ ಬದುಕುವಂತಹ ಸ್ಥಿತಿ ಬಂತು ಧೃತರಾಷ್ಟ್ರನಿಗೆ. ಆದ್ದರಿಂದ ಕೇಳಿದ್ದನ್ನೆಲ್ಲ ದೇವರು ಕೊಟ್ಟರೆ ಸಮಸ್ಯೆ ಹೀಗುಂಟು, ಅದಕ್ಕಿಂತ ಕೇಳದೇ ಇರುವುದು ಒಳ್ಳೆಯದಲ್ವಾ? ಅಂದಣವ ಕೊಡು ಎಂದು ಅಂದದಲ್ಲಿ ಬೇಡುವೇನೆ, ಅಂದಣದಿ ನಹುಷಯ್ಯನೇನಾದನಯ್ಯ ಅಂತ ಕೇಳಿದ್ರಲ್ವ. ನಹುಷ ಬೇಕು ನನಗೆ ದೇವಪೀಠ ಅಂತ ಕೇಳಿದ, ದೇವರು ಕೊಟ್ಟ. ಹೆಬ್ಬಾವು ಆಗಿ ಭೂಮಿಗೆ ಬೀಳಬೇಕಾದ ಪ್ರಸಂಗ ಬಂತು. ಕೊಟ್ಟದ್ದರಿಂದ ಒಳ್ಳೆಯದಾಗಬೇಕು ಅಂತ ನಿಯಮ ಇಲ್ಲ. ಅದಕ್ಕೋಸ್ಕರ ಏನು ಮಾರ್ಗ? ದೇವರೇ ನೀನು ಪ್ರೀತನಾಗು. ಶ್ರೀಮನ್ನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ದೇವರು ಪ್ರೀತನಾಗಲಿ ಅಂತ ನಾವು ಮಾಡಿದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಆ ಭಗವಂತ ಪ್ರಸನ್ನನಾದರೆ ಅವ ಕೊಡದೇ ಇರುವಂಥದ್ದು ಯಾವುದಿದೆ? ಯಾವುದು ಕೊಟ್ಟರೆ ಒಳ್ಳೆಯದು ಅದು ಕೊಡ್ತಾನೆ. ಅಲ್ಲ, ನಾನು ಬೇಕು ಅಂದದ್ದು ಕೊಡಲಿಲ್ಲಲ್ವ ದೇವರು? ಬಹುಶಃ ಕೊಟ್ಟಿದ್ರೆ ತೊಂದರೆ ಆಗ್ತಿತ್ತು, ಅದಕ್ಕೆ ಕೊಡಲಿಲ್ಲ. ಈ ಸಮಾಧಾನದಲ್ಲಿ ನಿನ್ನ ಕರ್ತವ್ಯವನ್ನು ನಿರ್ವಾಹ ಮಾಡು. ಅದು ಇದು ಬೇಡ. ಆದರೆ ಬೇಡಿ ಏನು ತೊಂದರೆ ಬರ್ತದೆ? ಆ ಬೇಡುವ ತೊಂದರೆಯನ್ನು ಪರಿಹರಿಸುವುದಕ್ಕೆ ಹುಟ್ಟಿ ಬಂದವ ಋಷಭ. ಇವರು ಹೇಳಿದ್ರ ಭಗವಂತನ ಹತ್ರ, ಇವನು ಹೀಗೆ ನಿನಗೆ ಅವಮಾನ ಮಾಡಿದ್ದಾನೆ, ನನಗೆ ನಿನ್ನಂಥ ಮಗ ಬೇಕು ಅಂತ ಹೇಳಿಕೊಂಡು ಒಂದು ಬೇಡ್ತಾ ಇದ್ದಾನೆ ಇವ ಅಂತ ಹೇಳಿ ಸ್ತೋತ್ರ ಮಾಡಿ ನಿಲ್ಲಿಸಿದರು. ಆಗ ಭಗವಂತ ಹೇಳ್ತಾನೆ, ಆ ಯಜಮಾನನಾದ ನಾಭಿರಾಜ ಅವನು ನನ್ನಂಥ ಮಗ ಬೇಕು ಅಂತ ಕೇಳಿ ಯಾಗ ಮಾಡಿಸಿದ್ದು ಅವನ ತಪ್ಪು ಅಂತ ನಾನು ಅಂದುಕೊಳ್ಳುವುದಿಲ್ಲ. ಯಾಕಂದರೆ ಎಲ್ಲ ಯಜಮಾನರು ಹಾಗೆ, ಅವರು ಕೇಳ್ತಾರೆ. ಆದರೆ ಈಗ ಸಮಸ್ಯೆ ಆದದ್ದು ಎಲ್ಲಿ ಅಂದರೆ, ನೀವು ಪುರೋಹಿತರು, ತಿಳಿದವರು, ಜ್ಞಾನಿಗಳು, ನೀವು ಕೂಡ ಇವನಿಗೆ ನಿನ್ನಂಥ ಮಗ ಬೇಕು ಸ್ವಾಮಿ ಅಂತ ನಾವು ಯಾಗ ಮಾಡಿದ್ದೇವೆ ಅಂತ ಹೇಳಿದ್ರಲ್ವ, ಇದು ಸಮಸ್ಯೆ ಆದದ್ದು. ಯಾಕಂದರೆ ಬ್ರಾಹ್ಮಣರು ಒಂದು ಮಾತು ಹೇಳಿದರೆ ಅದು ನನ್ನ ಮಾತು ಇದ್ದ ಹಾಗೆ. ವಿಪ್ರವಾಕ್ಯೋ ಜನಾರ್ದನ, ನೀವು ಹೇಳಿದಿರಿ ನಿನ್ನಂಥ ಮಗ ಬೇಕು ಇವನಿಗೆ ಅಂತ. ಈಗ ನಾನು ಕಟ್ಟು ಬಿದ್ದಾಯಿತು. ಆದರೆ ಏನು ಮಾಡೋಣ? ಬ್ರಹ್ಮವಾದೋ ನಮೃಷಾ ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ವಿಜ ದೇವಕುಲಂ. ಬ್ರಾಹ್ಮಣರ ಮಾತು ಸುಳ್ಳಾಗುವ ಹಾಗಿಲ್ಲ, ನನ್ನ ಬಾಯಿಯಲ್ಲವೇ ಬ್ರಾಹ್ಮಣರು ಅಂತ ಹೇಳಿದರೆ. ಆದರೆ ಏನು ಮಾಡೋಣ? ಮಮ ಅಹಮೇವ ಅಭಿರೂಪ, ನನಗೆ ಸದೃಶನಾದ ವ್ಯಕ್ತಿ ಅಂದರೆ ನಾನೇ. ನನಗೆ ಸದೃಶವಾದದ್ದು ಪ್ರಪಂಚದಲ್ಲಿಲ್ಲ. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯ. ಭಗವಂತನಿಗೆ ಸಮವಾದ ಶಕ್ತಿಯೇ ಮತ್ತೊಂದಿಲ್ಲ, ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೊಂದಿಲ್ಲಿ. ಹಾಗಾದರೆ ಸದೃಶನಾದ ಮಗ ಹುಟ್ಟಬೇಕು ಅಂದರೆ ಏನು ಮಾಡುವುದು? ನಿಮ್ಮ ಮಾತು ಸುಳ್ಳಾಗುವ ಹಾಗಿಲ್ಲ. ಕೊನೆಗೆ ನನಗೆ ಸದೃಶ ನಾನೇ, ಮಮ ಅಹಮೇವ ಅಭಿರೂಪ. ಆದ್ದರಿಂದ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ನಾಭಿರಾಜನ ಮಗನಾಗಿ ನಾನೇ ಆವಿರ್ಭವಿಸ್ತೇನೆ ಅಂತ ದೇವರು ಅವನಿಗೆ ಮಗನಾಗಿ ಹುಟ್ಟಿದ. ಆ ಮಗನಿಗೆ ಋಷಭದೇವ ಅಂತ ಹೆಸರು. ಜೈನ ಸಿದ್ಧಾಂತದಲ್ಲಿ ಪರಮ ತೀರ್ಥಂಕರ ಋಷಭದೇವ. ಅಂದರೆ ಈ ಋಷಭನ ಮಗ ಭರತ ಚಕ್ರವರ್ತಿ, ಇವರನ್ನೆಲ್ಲ ಜೈನ ಸಿದ್ಧಾಂತ ಬಹಳ ಇಷ್ಟಪಡ್ತದೆ. ಅವರ ತೀರ್ಥಂಕರರಲ್ಲಿ ಇವರ ವಂಶಾವಳಿಯನ್ನು ಪೂರ್ತಿ ತಾವು ಉಪಯೋಗಿಸಿಕೊಂಡಿದ್ದಾರೆ. ಸ್ವಲ್ಪ ಮಾತ್ರ ಇವರ ಚರಿತ್ರೆಯನ್ನು ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಆದರೆ ಭಾರತ, ಮಹಾಭಾಗವತಗಳು ಏನು ಹೇಳ್ತಾವೆ ಅದು ನಿಜವಾದ ಚರಿತ್ರೆ. ಅಂತಹ ಋಷಭದೇವ ಆತ ಎಲ್ಲ ದ್ವಂದ್ವಗಳನ್ನೂ ಸಹಿಸಿದವ. ಚೆನ್ನಾಗಿ ರಾಜ್ಯಭಾರ ಮಾಡಿದ. ದೇವೇಂದ್ರನೇ ತಂದುಕೊಟ್ಟಂತಹ ಜಯಂತಿ ಅಂತ ಹೇಳುವ ಲಕ್ಷ್ಮೀ ಸ್ವರೂಪವನ್ನು ವಿವಾಹವಾಗ್ತಾನೆ. ದೇವೇಂದ್ರ ಮಳೆ ಸುರಿಸದೇ ಇದ್ದಲ್ಲಿ ತಾನೇ ಮೋಡವಾಗಿ ನಿಂತು ಮಳೆ ಸುರಿಸಿದ. ಕೊನೆಗೆ ತನಗೆ 100 ಜನ ಮಕ್ಕಳು. ಮೊದಲನೆಯವ ಭರತ, ಆಮೇಲೆ 9 ಜನ ಮಹಾಬುದ್ಧಿಶಾಲಿಗಳಾದ ಸನ್ಯಾಸಿಗಳಾಗ್ತಾರೆ, ಮತ್ತೆ 9 ಜನ ನವವರ್ಷಗಳ ಅಧಿಪತಿಗಳಾಗ್ತಾರೆ, ಮತ್ತೆ 81 ಜನ ಬ್ರಾಹ್ಮಣರಾಗ್ತಾರೆ. ಆದರೆ ಅವರನ್ನೆಲ್ಲ ಮೊದಲು ಒಟ್ಟಿಗೆ ಕೂಡಿಸ್ತಾನೆ ಋಷಭ. ಒಟ್ಟಿಗೆ ಕೂಡಿಸಿ ಉಪನ್ಯಾಸ ಶುರು ಮಾಡ್ತಾನೆ. ಹೆಚ್ಚು ಮಕ್ಕಳಿದ್ದರೆ ಉಪನ್ಯಾಸ ಮಾಡುವುದಕ್ಕೆ ಹೆಚ್ಚು ಕಷ್ಟ ಇಲ್ಲ. ಇಲ್ಲೇ ಹೋದರೆ ನಾವೆಲ್ಲ ಪಾಂಪ್ಲೆಟ್ ಹಂಚಬೇಕು, ತರಿಸಬೇಕು, ಕಷ್ಟ ಉಂಟು. ಇವನು 100 ಜನರನ್ನು ಕೂಡಿಸಿಕೊಂಡು ಉಪನ್ಯಾಸ ಮಕ್ಕಳಿಗೆ. ಅಣ್ಣನಾದ ಭರತ ಹೇಳಿದ ಹಾಗೆ ಕೇಳಬೇಕು, ಅಣ್ಣನನ್ನು ಯಾವತ್ತೂ ಧಿಕ್ಕರಿಸಬಾರ್ದು, ತಂದೆಗೆ ಅಣ್ಣನಿಗೆ ಹೆಚ್ಚು ವ್ಯತ್ಯಾಸ ಇಲ್ಲ, ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅನ್ನುವ ಮಾತು ಅಲ್ಲೇ ಬರುವುದು.
ಆದ್ದರಿಂದ ಅಂಥಲ್ಲೂ ನಿನ್ನ ಭರತ, ಜ್ಯೇಷ್ಠನಾದಂತಹ ಭರತ, ಅವ ಎಲ್ಲರನ್ನೂ ಕೂಡ ತಂದೆಯ ಹಾಗೆ ನೋಡಿಕೊಳ್ತಕ್ಕಂತಹ ವ್ಯಕ್ತಿತ್ವದವ. ಅವನಿಗೆ ನಾನು ಸಂಪೂರ್ಣ ರಾಜ್ಯವನ್ನು ಹಸ್ತಾಂತರಿಸ್ತಾ ಇದ್ದೇನೆ ಜ್ಯೇಷ್ಠ ಸುತ ಅನ್ನುವ ಕಾರಣದಿಂದ. ನೀವು ಯಾರೂ ಕೂಡ ಅವನ ಹತ್ರ ಪಾಲು ಕೇಳಬಾರ್ದು. ಇದನ್ನೆಲ್ಲ ಉಪದೇಶ ಮಾಡ್ತಾನೆ. ಅಷ್ಟಾದ ಮೇಲೆ ಸಂಸಾರ ಅಂದರೆ ಏನು ಅಂತ ಉಪದೇಶ ಮಾಡ್ತಾನೆ. ಸುಖ ದುಃಖ ಇತ್ಯಾದಿಗಳನ್ನು ಸಹಿಸಿಕೊಳ್ಳುವುದಕ್ಕೆ ಎಂತಹ ಮಾನಸಿಕ ಸ್ಥಿತಿ ಬೇಕಾಗ್ತದೆ ಅಂತ ಉಪದೇಶ ಮಾಡ್ತಾನೆ. ತಂದೆ ಹೇಗಿರಬೇಕು, ತಾಯಿ ಹೇಗಿರಬೇಕು, ಯಾರು ದೇವರ ಬಗ್ಗೆ ತಿಳಿಸಿಕೊಡುವುದಿಲ್ಲ ಅವಳು ತಾಯಿಯಲ್ಲ ಅಂತ ಹೇಳ್ತಾನೆ. ಯಾರು ದೇವರ ವಿಷಯವನ್ನು ಪಾಠ ಮಾಡುವುದಿಲ್ಲ ಅಂಥವ ಅಪ್ಪ ಅಲ್ಲ ಅಂತ ಹೇಳ್ತಾನೆ. ಪಿತಾ ನಸಸ್ಯಾತ್, ಜನನಿ ನಸಾಸ್ಯಾತ್, ಗುರುರ್ನ ನಸ್ಯಾತ್, ಅಂಥವ ಗುರು ಅಲ್ಲ. ಎಂಥವ? ಯಾರು ಈ ಸಂಸಾರದ ತಾಪತ್ರಯಗಳಲ್ಲಿ ಸಿಲುಕುವುದಕ್ಕೆ ಬೇಕಾದದ್ದನ್ನೇ ಉಪದೇಶ ಮಾಡ್ತಾನೋ ಅವನು ಗುರು ಅಲ್ಲ. ಅದರಿಂದ ಮಾತಾ ಪಿತಾ ಅಥವಾ ಅಮ್ಮ ಅಪ್ಪ ಅನ್ನುವ ಶಬ್ದ ಬರಬೇಕು ಅಂತಾದರೆ ಆ ಅಮ್ಮ ಅಪ್ಪಂದಿರು ಮಗುವಿಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ತಿಳಿಸಿರಬೇಕು. ಯಾಕಂದರೆ ಅಮ್ಮ ಅನ್ನುವ ಶಬ್ದ ಸಂಸ್ಕೃತದ್ದೇ. ಅಂಬ ಮತ್ತು ಅಮ್ಮ ಅನ್ನುವ ಶಬ್ದ ಇದೆ. ಅದಕ್ಕೆ ಅರ್ಥ ಏನು? ಆ ಅಂದರೆ ಪರಮಾತ್ಮ, ಅಮ್ಮ ಅಂದರೆ ಪರಮಾತ್ಮನನ್ನು, ಮಾ ಅಂದರೆ ಮಾಪಯತಿ, ತಿಳಿಸಿಕೊಡ್ತಾಳೆ ಅಂತ ಅರ್ಥ. ಪರಮಾತ್ಮನನ್ನು ತಿಳಿಸುವವಳಿಗೆ ಅಮ್ಮ ಅಂತ ಹೆಸರು. ಇವತ್ತಿನ ಮಕ್ಕಳು ಅಮ್ಮ ಅಂತ ಕರೆಯದೇ ಇರುವುದಕ್ಕೆ ಒಂದು ಮುಖ್ಯ ಕಾರಣ ನಮಗೆ ಅರ್ಥ ಆಯಿತು. ಯಾಕಂದರೆ ಅವರು ನಾಯಿ ಮರಿ ಪಾಠ ಹೇಳೋದು ಬೇಗ ಹುಟ್ಟಿದ ಮಕ್ಕಳಿಗೆ. ಅದಿಲ್ಲದೆ ಹೋದರೆ ಟ್ವಿಂಕಲ್ ಟ್ವಿಂಕಲ್. ಅದು ಬಿಟ್ಟು ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಹೇಳಿಕೊಳ್ತಾಳೆ ಈ ತಾಯಿ. ಅದು ಹೇಳಿಕೊಟ್ರೆ ಅವಳನ್ನು ಅಮ್ಮ ಅಂತ ಮಕ್ಕಳು ಕರೀತಾವೆ. ಈಗ ಅದು ಯಾವುದೋ ಪರದೇಶದ ಶಬ್ದದಲ್ಲಿ ಕರೀತಾವಲ್ಲ ಅಮ್ಮನನ್ನು. ಅದಕ್ಕೆ ಕಾರಣ ಈ ಸಂಸ್ಕೃತದ ಪ್ರಕಾರ ಈ ತಾಯಿ ಅಮ್ಮ ಅಲ್ಲ ಅಂತ ಅವರಿಗೆ ಗೊತ್ತಾದದ್ದು ಸಮಸ್ಯೆ ಆಗಿರೋದು. ಅದರಿಂದ ಯಾವ ತಾಯಂದಿರು ಪುಟ್ಟ ಮಕ್ಕಳಿಗೆ ಧರ್ಮ ಪ್ರಜ್ಞೆಗೆ ಅನುಗುಣವಾದ ಸಂಸ್ಕಾರವನ್ನು ಕೊಡುವುದಿಲ್ಲವೋ ಜನನಿ ನಸಾಸ್ಯಾತ್, ಅವಳನ್ನು ಜನನಿ ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವ ಋಷಭ. ಅದಕ್ಕೆ ಋಷಭ ಗೀತೆ ಅಂತ ಹೆಸರು. ಭಾಗವತದ ಪಂಚಮ ಸ್ಕಂದದಲ್ಲಿ ಬರ್ತಕ್ಕಂಥ ಒಂದು ವಿಶಿಷ್ಟವಾದ ಉಪದೇಶ ಪ್ರಕರಣ. ಅಂತಹ ಋಷಭದೇವ ಈ 100 ಜನ ಮಕ್ಕಳಿಗೂ ಉಪದೇಶ ಮಾಡಿದ. ಉಪದೇಶ ಮಾಡಿ ಕೊನೆಗೆ ಹೇಳಿದ ದೇವರ ತಾರತಮ್ಯದ ಬಗ್ಗೆಯೂ ಹೇಳಿದ. ಭಗವಂತ ಸರ್ವೋತ್ತಮ ಅನ್ನುವ ತತ್ವವನ್ನು ಉಪದೇಶಿಸಿದ. ಅಷ್ಟೆಲ್ಲ ಉಪದೇಶಿಸಿ ಈ ಸಂಸಾರದಲ್ಲಿ ಸಾರವೇ ಇಲ್ಲ ಅಂತ ಹೇಳಿದ. ವೈರಾಗ್ಯ ಅನ್ನುವುದೇ ಜೀವನದ ಸರ್ವಶ್ರೇಷ್ಠವಾದಂತಹ ಸಾಧನೆ ಅಂತ ಹೇಳಿದ. ಹೇಳ್ತಾ ತನ್ನ ತಲೆಯಲ್ಲಿದ್ದ ಕಿರೀಟವನ್ನು ತೆಗೆದು ಭರತನ ತಲೆಯಲ್ಲಿ ಇಟ್ಟ, ಜ್ಯೇಷ್ಠ ಮಗನ ತಲೆಯ ಮೇಲೆ ಇಟ್ಟ. ಆಮೇಲೆ ಮೈ ಮೇಲೆ ಹಾಕಿದ್ದ ಉತ್ತರೀಯವನ್ನು ತೆಗೆದು ಆ ಕಡೆ ಸಭೆಗೆ ಬಿಸಾಡಿದ. ಇದು ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ರಥದಿಂದ ಬಿಸಾಡ್ತಾರಲ್ಲ, ಒಬ್ಬ ತೆಂಗಿನಕಾಯಿ ಬಿಸಾಡುವುದು, ಈ ಕಡೆಯಿಂದ ಲಡ್ಡು ಚಕ್ಕುಲಿ ಬಿಸಾಡುವುದು, ಆಮೇಲೆ ಚಿಲ್ಲರೆ ಬಿಸಾಡುವುದು, ಆಮೇಲೆ 500 ರೂಪಾಯಿ ನೋಟು ಕೂಡ ಬಿಸಾಡುವುದು. ಅರ್ಧ ಕೈ ಅವನಿಗೆ ಅರ್ಧ ಅವನಿಗೆ ಹೋಗಿರ್ತದೆ. ಸೆಳೆದಾಟ ಅಂದರೆ ಅಲ್ಲಿ ತನಕ. ಹಾಗೆ ಇಲ್ಲಿ ಇವನು ಒಂದದ್ದೇ ಬಿಸಾಡಲಿಕ್ಕೆ ಶುರು ಮಾಡಿದ. ಕಂಠದಲ್ಲಿದ್ದ ಬಂಗಾರ ಬಿಸಾಡಿದ. ಕೊನೆಗೆ ನೋಡಿದರೆ ಯಜ್ಞೋಪವೀತವನ್ನು ಉಳಿಸಲಿಲ್ಲ. ಹಾಗಾದರೆ ಇನ್ನೇನು ಉಳಿಸಿರ್ತಾನೆ ಯೋಚನೆ ಮಾಡಿ. ದಿಗಂಬರನಾಗಿ ಹೊರಟ, ಎಲ್ಲವನ್ನೂ ತೆಗೆದು ಅಲ್ಲಿಂದ ತಲೆ ಕೂದಲು ಕೂಡ ಅದನ್ನು ಉಳಿಸಲಿಲ್ಲಂತೆ. ಒಂದು ಎಳೆಯುವುದು ಬಿಸಾಡುವುದು. ಕೇಶೋಲ್ಲುಂಚನಂ ಪರಮಸುಖಂ. ಕೇಶ ತಲೆಯನ್ನು ಕೂಡ ಎಳೆದು ಬಿಸಾಡುವುದು. ಹೀಗೆ ಮಾಡಿಕೊಂಡು ಹೋದ. ಶರೀರದಲ್ಲಿ ಎಲ್ಲಿಂದ ಏನು ಸುರಿದರೂ ಕೂಡ ತೊಳೆದುಕೊಳ್ಳುವ ಕ್ರಮ ಇಲ್ಲ. ಪಂಚಮಲ ಧಾರಣೆ ಅಂತ, ಮೂಗಿನಲ್ಲಿ ಒಂದಿಷ್ಟು, ಕಿವಿಯಲ್ಲಿ ಒಂದಿಷ್ಟು, ಕೆಳಗೆ 1-2 ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಪಂಚಮಲ ಧಾರಣೆ ಮಾಡಿಕೊಂಡು ಆತ ಸಂಚಾರ ಮಾಡಿ ಹಾಗೆ ತಿರುಗಾಡ್ತಾ ಗುರ್ಜರ ದೇಶಕ್ಕೆ ಬರ್ತಾನೆ. ಗುರ್ಜರ ದೇಶದಿಂದ ಮಹಾರಾಷ್ಟ್ರವನ್ನು ದಾಟ್ತಾನೆ. ಮಹಾರಾಷ್ಟ್ರವನ್ನು ದಾಡಿ ಕೊಂಕಣ ದೇಶಕ್ಕೆ ಬರ್ತಾನೆ. ಕೊಂಕಣ ಕರ್ನಾಟಕಕ್ಕೆ ಬರ್ತಾನೆ. ಕರ್ನಾಟಕದಿಂದ ಕೆಳಗೆ ಸಾಗಿ ಕೊಲ್ಲೂರಿಗೆ ಬರ್ತಾನೆ, ಉಡುಪಿಯ ಪಕ್ಕದಲ್ಲಿ. ಕೊಲ್ಲೂರಿನಲ್ಲಿ ಕುಟಜಾದ್ರಿ ಅಂತ ಹೇಳುವ ಒಂದು ದೊಡ್ಡ ಅರಣ್ಯ. ಆ ಅರಣ್ಯದ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಅಲ್ಲಿ ಭಾರಿ ಬೆಂಕಿ, ಕಾಡ್ಗಿಚ್ಚಿನ ಒಳಗೆ ಹೋಗಿ ತಾನೂ ಸೇರಿ ಕಾಡನ್ನು ಸುಟ್ಟಾಕ್ತಾನಂತೆ. ಅದಾದ ಮೇಲೆ ಅಲ್ಲಿ ಒಬ್ಬ ವಿಶಿಷ್ಟ ರೂಪದಲ್ಲಿ ಕಾಣಿಸಿಕೊಂಡು ಅಲ್ಲಿದ್ದಂತಹ ಒಬ್ಬ ರಾಜನಿಗೆ, ಅರ್ಹಂತನಿಗೆ, ಇವನೇ ನಮಗೆ ಧರ್ಮೋಪದೇಶರು ಅಂತ ಅವನಿಂದ ಒಂದು ಧರ್ಮ ಕಲ್ತುಕೊಳ್ತಾನೆ. ಏನು ಧರ್ಮ ಕಲ್ತ ಅಂತ ಹೇಳಿದರೆ ಇದೇ ಪಂಚಮಲ ಧಾರಣಂ, ಕೇಶೋಲ್ಲುಂಚನಂ, ಪರಮಸುಖಂ, ಇದನ್ನೆಲ್ಲ ಕಲ್ತದ್ದು ಅವನಿಂದ. ವಸ್ತುತಃ ಸರ್ವ ವೈರಾಗ್ಯವನ್ನು ಪಡೆದಂತಹ ಸುಖ ದುಃಖ ಇವುಗಳ ಬಗ್ಗೆ ಯಾವತ್ತಿಗೂ ಹೆಚ್ಚು ಕಡಿಮೆ ಮಾಡಿಕೊಳ್ಳದೆ ಸುಖ ದುಃಖಗಳನ್ನು ಸಮದುಃಖ ಸುಖ ಕ್ಷಮಿ ಅನ್ನುವ ರೀತಿಯಲ್ಲಿ ಬಾಳಿದ ದೊಡ್ಡ ವೇದಾಂತಿ ಋಷಭದೇವ. ಅವನ ಹತ್ರ ನಾವು ಕೇಳುವುದೇನು? ದ್ವಂದ್ವಾತ್ ಭಯಾತ್ ಋಷಭ ನಿರ್ಜಿತಾತ್ಮ. ಆತ್ಮ ಅಂದರೆ ಮನಸ್ಸು, ನಿರ್ಜಿತಾತ್ಮ ಅಂತ ಹೇಳಿದರೆ ಜಿತಮನಸ್ಕ. ಮನಸ್ಸನ್ನು ಗೆದ್ದಿರತಕ್ಕಂತಹ ಯಾವ ಋಷಭದೇವ ಇದ್ದಾನೆ, ಅವನು ನಮ್ಮ ದ್ವಂದ್ವ ದುಃಖಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ.
ದ್ವಂದ್ವ ದುಃಖಗಳು ಅಂದ್ರೇನು? ಸುಖ ದುಃಖ, ಲಾಭ ನಷ್ಟ. ನಮ್ಮಲ್ಲಿ ಸಿಕ್ಕಾಪಟ್ಟೆ ದ್ವಂದ್ವಗಳುಂಟು. ಮನೆಗೆ ಕರೆದಾಗ ಬರುವುದು ಬರದೇ ಇರುವುದು. ಕೆಲವರನ್ನು ಕರೆದ್ರೆ ಮನೆಗೆ ಬರುವುದೇ ಇಲ್ಲ. ನಮ್ಮ ಮನೆಗೆ ಮದುವೆಗೆ ಅವರೊಬ್ಬರು ಬರಲಿಲ್ಲ, ಅವರ ಮದುವೆಗೆ ಹೇಗೆ ಹೋಗ್ತೇವೆ ನೋಡಿ ನಾವು ಅಂತ. ಇಂಥದ್ದೆಲ್ಲ ದ್ವಂದ್ವಗಳು ಅಂತ ಕರೀತಾವೆ. ಈ ರೀತಿಯ ದ್ವಂದ್ವ ದುಃಖಗಳು, ದ್ವಂದ್ವ ಸುಖಗಳು, ಇವುಗಳಿಂದೆಲ್ಲ, ದ್ವಂದ್ವ ಭಯಗಳಿಂದ ಋಷಭದೇವ ನಮ್ಮನ್ನು ಪಾಲಿಸಲಿ. ಯಾಕಂದರೆ ಋಷಭದೇವ ನಿರ್ಜಿತಾತ್ಮ, ಮನಸ್ಸನ್ನು ಗೆದ್ದವ. ಮತ್ತೊಬ್ಬರ ಮೇಲೆ ಕೋಪ, ದ್ವೇಷ, ಕ್ರೋಧ ಯಾವುದು ಆತನಿಗಿಲ್ಲ. ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಸಿಕ್ಕಾಮಟ್ಟೆ ಪ್ರೇಮ, ವಾತ್ಸಲ್ಯ ಅಂತಹ ಭಾವಗಳು ಇಲ್ಲ. ಎಲ್ಲವನ್ನೂ ಗೆದ್ದುದಿದ್ದಂತಹ ನಿಜವೇದಾಂತಿಯಾದಂತಹ ಋಷಭದೇವ ನಮಗೂ ಅಂತಹ ಮನಸ್ಥಿತಿಯನ್ನು ಕೊಡಲಿ. ಯಜ್ಞಶ್ಚ ಲೋಕಾತ್ ಅಥ ಸಂಸ್ಕೃತಾನ್ನೋ, ಯಜ್ಞಪರೂಪಿ ಪರಮಾತ್ಮ ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾತ್ ಅಹೀಂದ್ರ. ಭಗವಂತನ ಅವತಾರಗಳಲ್ಲಿ ಯಜ್ಞ ಅನ್ನುವುದು ಒಂದು ಅವತಾರ. ಚತುರ್ಥ ಸ್ಕಂದದ ಆರಂಭದಲ್ಲಿ ಬರತಕ್ಕಂತಹ ಭಗವಂತನ ಅವತಾರ. ರುಚಿ ಪ್ರಜಾಪತಿ ಅಂತ ಒಬ್ಬ ಪ್ರಜಾಪತಿ. ಆಕೂತಿ ಅಂತೇಳಿ ಸ್ವಯಂಭವ ಮನುವಿನ ಮಗಳು. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ರುಚಿ ಪ್ರಜಾಪತಿ ಮದುವೆ ಮಾಡಿಕೊಳ್ಳುವಾಗ ಒಂದು ಒಪ್ಪಂದಕ್ಕೆ ಸಹಿ ಮಾಡಿ ಮದುವೆ ಮಾಡಿಕೊಂಡ. ಸ್ವಯಂಭವ ಮನು ಏನು ಒಪ್ಪಂದ ಮಾಡಿಕೊಂಡಿದ್ದಾನೆ ಅಂದರೆ, ಪುತ್ರಿಕಾಪುತ್ರ ಧರ್ಮ ಅಂತ. ಈ ಹೆಣ್ಣು ಮಗಳನ್ನು ನಿಮಗೆ ಮದುವೆ ಮಾಡಿಕೊಡ್ತೇನೆ, ಈ ಹೆಣ್ಣು ಮಗಳಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನಮ್ಮ ಮನೆಗೆ ಕಳಿಸಬೇಕು, ದತ್ತುಪುತ್ರನಾಗಿ ಅವನು ನಮ್ಮ ಮನೆಗೆ ಬರಬೇಕು. ಇದಕ್ಕೆ ಪುತ್ರಿಕಾಪುತ್ರ ಧರ್ಮ ಅಂತ. ಇದನ್ನು ಯಾರು ಮಾಡ್ಬೋದು? ಯಾರಿಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ ಅಂಥವರು ಈ ಹೆಣ್ಣು ಮಗುವಿಗೆ ಹುಟ್ಟಿದ ಮೊದಲ ಗಂಡು ಮಗು ನಮ್ಮ ಮಗು ಆಗ್ತಾನೆ ಅಂತ ಹೇಳಿ ಮದುವೆ ಮಾಡಿ ಕೊಡ್ಬೋದು. ಇದು ಶಾಸ್ತ್ರೀಯವಾದ ಪುತ್ರಿಕಾಪುತ್ರ ಧರ್ಮ. ಈ ಸ್ವಯಂಭವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಆದರೂ ಪುತ್ರಿಕಾ ಧರ್ಮಮಾಶ್ರಿತ್ಯ ಅಪಿ ಭ್ರಾತೃಮತೀಂ ನೃಪಃ. ಆ ಹುಡುಗಿಗೆ ಅಣ್ಣಂದಿರಿಬ್ಬರು ಇದ್ದರೂ ಕೂಡ ಪುತ್ರಿಕಾ ಧರ್ಮವನ್ನು ಅನುಸರಿಸಿಕೊಂಡು ಈ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ ಸ್ವಯಂಭವ ಮನು. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಸ್ವಯಂಭವ ಮನುವಿಗೆ ಗೊತ್ತು ಈ ಆಕೃತಿಯಲ್ಲಿ ಸಾಕ್ಷಾತ್ ಭಗವಂತ ಅವತರಿಸಲಿದ್ದಾನೆ. ದೇವರು ಅವರ ಮನೆಯಲ್ಲಿ, ಅಳಿಯನ ಮನೆಯಲ್ಲಿರುವುದಕ್ಕಿಂತ ನಮ್ಮ ಮನೆಯಲ್ಲಿರುವುದು ಒಳ್ಳೆಯದು ಅಂತ ಪುತ್ರಿಕಾಪುತ್ರ ಧರ್ಮದ ದೃಷ್ಟಿಯಿಂದ ಮದುವೆ ಮಾಡಿಕೊಟ್ಟಿದ್ದಾನೆ. ಏನು ವಿಶೇಷ ನಡೆಯಿತು ಅಂದರೆ, ಮೊದಲ ಮಗು ಅಂತೇಳಿದರೆ ಅವಳಿ ಜವಳಿ ಮಕ್ಕಳು ಹುಟ್ಟಿದರು. ಒಂದು ಗಂಡು ಮಗು, ಮತ್ತೊಂದು ಹೆಣ್ಣು ಮಗು. ಗಂಡು ಮಗು ಹುಟ್ಟಿದ 1.5 ಗಳಿಗೆಗೆ ಸರಿಯಾಗಿ ಮತ್ತೊಂದು ಹೆಣ್ಣು ಮಗು ಹುಟ್ಟಿತು. ಗಂಡು ಮಗುವಿಗೆ ಯಜ್ಞ ಅಂತ ಹೆಸರು, ಹೆಣ್ಣು ಮಗುವಿಗೆ ದಕ್ಷಿಣ ಅಂತ ಹೆಸರು. ಈ ತಂದೆ ಭಾರಿ ಕರಾರುವಾಕ್ಕಾದ ವ್ಯಕ್ತಿ. ನಮ್ಮ ಒಪ್ಪಂದದ ಪ್ರಕಾರ ಗಂಡು ಮಗುವನ್ನು ಅಲ್ಲಿ ಕಳಿಸಬೇಕು ಅಂತ ಹೇಳಿ 11ನೇ ದಿವಸ ನಾಮಕರಣವಾಯಿತು. ನಾಮಕರಣದ ದಿವಸ ಉಡುಗೊರೆ ಕೊಡುವುದಕ್ಕೆ ಆ ಕಡೆಯಿಂದ ಮಾವ ಅತ್ತೆ ಬಂದಿದ್ದರು, ಶತರೂಪಾದೇವಿ ಮತ್ತು ಸ್ವಯಂಭವಮನು. ಈ ಗಂಡು ಮಗುವನ್ನು ಅವತ್ತೇ ಅವರ ಮಡಿಲಲ್ಲಿ ಹಾಕಿದರು. ಹಾಲು ಕೊಡುವುದಕ್ಕೆ ವ್ಯವಸ್ಥೆ, ಮಗಳನ್ನು ಕರ್ಕೊಂಡು ಹೋಗಿ ಅಂತ. ಒಟ್ಟು ಆ ಮಗುವನ್ನು 4 ತಿಂಗಳು ಬೆಳೆಸಿದ ಮೇಲೆ ಪಾಪ ಆ ತಾಯಿ ಆಕೂತಿ ಕಡೆ ಬಂದದ್ದು. ಅಂತೂ ಆ ಮಗು ಅವರ ಮನೆಯಲ್ಲೇ ಬೆಳೆಯಿತಂತೆ. ಆದರೆ ದೊಡ್ಡ ಸಮಸ್ಯೆ ಆಯಿತು. ಏನು? ಯಾವಾಗ ಯಜ್ಞ ಆ ಕಡೆ ಹೋದ ತವರು ಮನೆಗೆ, ಇಲ್ಲಿ ದಕ್ಷಿಣ ಹಠವೋ ಹಠ. ದಕ್ಷಿಣೆ ನಾನು ಇಲ್ಲಿರುವುದಿಲ್ಲ, ಅಣ್ಣ ಇದ್ದಲ್ಲಿಗೆ ಹೋಗಬೇಕು ಅಂತ ಹಠ. ಕೊನೆಗೆ ಅನಿವಾರ್ಯವಾಗಿ ದಕ್ಷಿಣೆಯನ್ನು ಅಲ್ಲಿ ಕಳಿಸುವಂಥ ಪ್ರಸಂಗ ಬಂದು ಹೋಯಿತು. ಆದ್ದರಿಂದ ಯಜ್ಞ ಇವತ್ತು ಮಾಡಿ ದಕ್ಷಿಣೆ ನಾಳೆ ಕೊಡ್ತೇನೆ ಅಂತ ಹೇಳಿದರೆ ಬಿಡೋಲ್ಲ ಅಂತೆ ದಕ್ಷಿಣೆ. ಅದು ಯಜ್ಞ ಮತ್ತು ದಕ್ಷಿಣೆ ಯಾವತ್ತು ಜೊತೆಗೇ ಇರಬೇಕು. ಹೀಗೆ ಯಜ್ಞನಾಮಕ ಪರಮಾತ್ಮ ಅಲ್ಲಿ ಹೋದಾಗ ದಕ್ಷಿಣಾದೇವಿ ಎನಿಸಿದಂತಹ ಲಕ್ಷ್ಮೀದೇವಿಯು ಕೂಡ ಅಲ್ಲಿಗೆ ಸಾಗಿ ಹೋದಳು. ಲಕ್ಷ್ಮೀದೇವಿಗೆ ದಕ್ಷಿಣ ಅಂತ ಹೆಸರು. ಅದರ ಅರ್ಥ ಏನು ಅಂತೇಳಿದರೆ, ತನ್ನ ಬಲಭಾಗದಲ್ಲಿ ಗಂಡನನ್ನು ಇರಿಸಿಕೊಂಡವಳು ಅಂತ ಅರ್ಥ. ದಕ್ಷ ಅಂದರೆ ಬಲಭಾಗ, ದಕ್ಷ ಇನ ಅಂದರೆ ಗಂಡ. ದಕ್ಷೇ ಇನಃ ಯಸ್ಯಾಹ ಸಾ ದಕ್ಷಿಣ. ಬಲಭಾಗದಲ್ಲಿ ನಾರಾಯಣ ಇದ್ದಾನೆ, ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ನಾರಾಯಣನಿಗೆ ಅಂತ ಅರ್ಥ. ಅಂತಹ ದಕ್ಷಿಣಾದೇವಿ ಯಜ್ಞನನ್ನು ಬಿಟ್ಟಿರುವುದಕ್ಕೆ ಹೇಗೆ ಸಾಧ್ಯ? ಭಗವಂತ ಯಜ್ಞ ಅಂದ್ರೇನು? ಯದ್ಯದಸ್ತಿ ತತ್ತಜ್ಜಾನಾತೀತಿ ಯಜ್ಞ. ಕನ್ನಡದಲ್ಲಿ ತಜ್ಞ ಅಂತ ಶಬ್ದ ಇದೆ. ಅವರು ಮಹಾತಜ್ಞರು. ಯಾವುದರ ತಜ್ಞರು? ಅವರು ಕಣ್ಣಿನ ತಜ್ಞರು. ಕಣ್ಣಿನ ತಜ್ಞರು ಅಂತ ಹೇಳಿದರೆ ರೆಪ್ಪೆಯ ಬಗ್ಗೆ ಗೊತ್ತಿರುವುದಿಲ್ಲ ಅಂತ ಅರ್ಥ. ತಜ್ಞ ಅಂದರೆ ಸ್ಪೆಷಲಿಸ್ಟ್. ಕೆಲವು ಸಲ ಎಡಗಣ್ಣಿನ ತಜ್ಞರು ಅಂತ. ಅವರಿಗೆ ಬಲಗಣ್ಣು ಎಡವಟ್ಟಾದರೂ ಗೊತ್ತಿಲ್ಲ, ಇಲ್ಲಿ ಮಾತ್ರ ಆಪರೇಷನ್ ಮಾಡಿ ಬಿಟ್ಬಿಡುವವರು. ಹೀಗೆ ಸ್ಪೆಷಲಿಸ್ಟ್ಗಳಿಗೆ ತಜ್ಞರು ಅಂತ ಕರೀತಾರೆ. ತದೇವ ಜಾನಾತೀತಿ ತಜ್ಞ ಅಂತ. ತಜ್ಞ ಅಂದರೆ ಅದನ್ನು ಬಿಟ್ಟರೆ ಮತ್ತೊಂದು ತಿಳ್ಕೊಂಡಿಲ್ಲ ಅಂತ ಅರ್ಥ.
ಆದರೆ ಯಜ್ಞ ಹಾಗಲ್ಲ. ಯಜ್ಞ ಅಂದರೆ ಯದ್ಯದಸ್ತಿ ತತ್ಸರ್ವಂ ಜಾನಾತಿ ಇತಿ ಯಜ್ಞ. ಸರ್ವಜ್ಞನಾದಂತಹ ಭಗವಂತ ಯಜ್ಞನಾಮಕನಾದವ. ಯಜ್ಞ ಅಂತ ಹೇಳಿದರೆ ಸರ್ವಜ್ಞ ಅಂತ ಅರ್ಥ. ಆ ಯಜ್ಞನಾಮಕ ಭಗವಂತ ಏನು ಕೊಡಬೇಕು ನಮಗೆ? ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನು ತತ್ಕೃತಾತ್ ಲೋಕಾತ್ ಯಜ್ಞ ಅಸ್ಮಾನ್ ಪಾತು. ನಾವು ಮಾಡತಕ್ಕಂತಹ ಧರ್ಮಾಧರ್ಮಗಳಿಂದ ಸಿಗತಕ್ಕಂತಹ ಲೋಕ ಏನಿದೆ, ಅಂಥದ್ದರಿಂದ ಆ ಯಜ್ಞನಾಮಕನಾದಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ. ಲೋಕಾತ್ ಅಸ್ಮಾನ್ ಪಾತು ಅಂತಿದೆ. ಲೋಕದಿಂದ ದೇವರು ನಮ್ಮನ್ನು ರಕ್ಷಿಸಲಿ. ಅದು ಎಂತಹ ಲೋಕ? ತತ್ಕೃತಾತ್. ತತ್ಕೃತ ಅಂದರೆ ಹಿಂದೆ ಹೇಳಿದ ದ್ವಂದ್ವ ಭಯ. ದ್ವಂದ್ವ ಭಯದಿಂದ ಉಂಟಾದಂತಹ ಏನು ಲೋಕ ಇದೆ, ನರಕಾದ್ಯನರ್ಥಗಳು, ಅದರಿಂದ ಯಜ್ಞನಾಮಕ ಭಗವಂತ ನಮಗೆ ಪರಿಹಾರ ಕೊಡಲಿ. ಯಾಕಂದರೆ ಈ ಯಜ್ಞನಾಮಕ ಭಗವಂತ ಆ ಕಾಲದ ಇಂದ್ರ, ಸ್ವಯಂಭವ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದವ ಸಾಕ್ಷಾತ್ ಭಗವಂತ. ಇಂದ್ರ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಸ್ಥಾನ. ಆ ತ್ರಿವಿಷ್ಟಪವನ್ನು ಆಳುವ ಆ ಸ್ಥಾನದಲ್ಲಿ ಮೊದಲ ಮನ್ವಂತರದಲ್ಲಿ ಸಾಕ್ಷಾತ್ ಭಗವಂತ ಯಜ್ಞನಾಮಕನಾಗಿ ಇಂದ್ರನಾಗಿದ್ದ. ಆತ ಇಂದ್ರನ ಕಾರ್ಯವ್ಯಾಪ್ತಿ, ಅಧಿಕಾರ ವ್ಯಾಪ್ತಿ ಇತ್ಯಾದಿಗಳಿಗೆ ವ್ಯವಸ್ಥೆ ಮಾಡಿದವ ದೇವರು. ಇಂದ್ರನ ಮನ್ವಂತರ ಮುಗಿದ ಮೇಲೆ, ಅಂದರೆ ಯಜ್ಞನಾಮಕ ಭಗವಂತ ಸ್ವಯಂಭವ ಮನ್ವಂತರದಲ್ಲಿ ಆಡಳಿತ ನಡೆಸಿ ಆಮೇಲೆ ಸ್ವಾರೋಚಿಷ ಮನ್ವಂತರ ಶುರುವಾಗುವಾಗ ಸಾಕ್ಷಾತ್ ವಾಯುದೇವರು ಇಂದ್ರನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆಗ ವಾಯುದೇವರ ರೂಪಕ್ಕೆ ರೋಚನ ಅಂತ ಹೆಸರು. ರೋಚನ ನಾಮಕನಾದಂತಹ ವಾಯು ಒಂದು ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ನಿರ್ವಹಿಸಿದ್ದು. ಆಮೇಲೆ ಯಮ, ಆತ ಇಂದ್ರ ಪದವಿಯಲ್ಲಿ ನಿರ್ವಾಹ ಮಾಡಿದ್ದಾನೆ. ಆ ನಂತರದಲ್ಲಿ ದಸ್ರಾ ಅಂತ ಹೇಳ್ತಕ್ಕಂಥ ಒಬ್ಬ ಅಶ್ವಿನಿ ದೇವತೆ, ಅವನು ನಿರ್ವಾಹ ಮಾಡಿದ್ದಾನೆ. ಮುಂದಕ್ಕೆ ನಾಸತ್ಯನೂ ಕೂಡ ಒಂದು ಕಾಲದ ತನಕ, ಮನ್ವಂತರದ ತನಕ ಇಂದ್ರನಾಗಿದ್ದ. ಆಮೇಲೆ 6ನೇ ಮನ್ವಂತರಕ್ಕೆ ಪುರಂದರ ಅಂತ ಹೇಳ್ತಕ್ಕಂತಹ ಶ್ರೇಷ್ಠ ವ್ಯಕ್ತಿ ಇಂದ್ರನಾಗಿ ಕಾರ್ಯವನ್ನು ನಿರ್ವಹಿಸಿದ. 7ನೇ ಮನ್ವಂತರದಲ್ಲೂ ಕೂಡ ಪುರಂದರನೇ ಇಂದ್ರನಾಗಿದ್ದಾನೆ. 2ನೇ ಬಾರಿ ಆರಿಸಲ್ಪಟ್ಟವ ಅವನು ಮಾತ್ರ. ಉಳಿದವರೆಲ್ಲ ಒಂದೊಂದು ಮನ್ವಂತರಕ್ಕೆ ಇಳಿದದ್ದೇ. 2ನೇ ಬಾರಿ ಪುರಂದರ ಇಂದ್ರನಾಗಿದ್ದಾನೆ. ಪಂಚಪಾಂಡವರನ್ನು ಇಂದ್ರರು ಅಂತ ಕರೀತಾರೆ. ಯಾಕೆಂದರೆ ಆ ಪಂಚಪಾಂಡವರು ಕೂಡ ಒಂದಲ್ಲ ಒಂದು ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಅಲಂಕರಿಸಿರ್ತಕ್ಕಂಥ ವ್ಯಕ್ತಿಗಳು. ಯಜ್ಞಶ್ಚ ಲೋಕಾತ್ ಅಥ ತತ್ಕೃತಾತ್ ನಃ ಬಲೋ ಗಣಾತ್ ಕ್ರೋಧವಶಾತ್ ಅಹೀಂದ್ರ. ಮನುಷ್ಯನಿಗೆ ಅನೇಕ ಭಯಗಳಲ್ಲಿ ಸರ್ಪ ಭಯ ಅನ್ನುವುದು ಕೂಡ ಒಂದು ಭಯ. ಅದು ಇವತ್ತಿನಿಂದ ಸ್ವಲ್ಪ ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ. ಸರ್ಪ ಭಯ ಆದರೆ ಯಾರು ರಕ್ಷಣೆ ಕೊಡಬೇಕು? ಬಲಶ್ಚ, ಬಲರಾಮನ ಹತ್ರ ಕೇಳಿಕೊಳ್ಬೇಕು. ಬಲರಾಮನು ಭಗವಂತನ ಅವತಾರ ಅಂತ ಅರ್ಥ. ಬಲಶ್ಚ, ಆ ಬಲನಾಮಕ ಭಗವಂತ ಯಾರಿದ್ದಾನೆ, ಬಲಃ ಗಣಾತ್ ಕ್ರೋಧವಶಾತ್ ಅಹೀಂದ್ರ. ಬಲ ಅಂದರೆ ಯಾರು? ಅವ ಅಹೀನ್ ದ್ರಾವಯತಿ ಇತಿ ಅಹೀಂದ್ರ. ಸರ್ಪಗಳನ್ನು ಓಡಿಸುವವ ಅಂತೇವ. ಯಾಕೆಂದರೆ ಅವ ಅಹೀಂದ್ರ. ಸರ್ಪರಾಜನಾದಂತಹ ಶೇಷನೇ ಬಲರಾಮನಾಗಿ ಅವತರಿಸಿದ್ದಾನೆ. ಶೇಷ ಅವತರಿಸಿದಾಗ ಆ ಬಲರಾಮನಲ್ಲಿ ಭಗವಂತನ ಆವೇಶ ಇದೆ. ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಆವೇಶಗೊಂಡ್ರೆ ಅದು ಭಗವಂತನ ಅವತಾರ ಎಂಬುದಾಗಿಯೇ ಪರಿಗಣಿಸಲ್ಪಡ್ತದೆ. ಬಲರಾಮ ಭಗವಂತನ ಆವೇಶದ ಕಾಲದಲ್ಲಿ ಏನು ಕೆಲಸ ಮಾಡಿದರು ಅದು ಭಗವಂತನಿಗೆ ಹೆಸರು. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಕೃಷ್ಣನಿಗೊಂದೇ ಹೆಸರು. ಕೃಷ್ಣನ ಹತ್ರ ಹೋಗಿ ಕೇಳಿದರೆ ಹೌದು ನಾನೇ ಅದು ಅಂತ ಹೇಳ್ತಾನೆ. ಬಲರಾಮನ ಹತ್ರ ಹೋಗಿ ಕೇಳಿ, ಕೃಷ್ಣನಿಗೆ ಹೆಸರಿಟ್ಟಿದ್ದೀರಿ, ನಿಜವಾಗಿ ಅವನು ಮುಷ್ಟಿಕನನ್ನು ಕೊಂದದ್ದಲ್ಲ ನಾನು ಅಂತ ಹೇಳ್ತಾನೆ ಬಲರಾಮ. ಅವನು ಬರೀ ಚಾಣೂರ ಸಂಹಾರ ಅಷ್ಟೇ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂದರೆ ಮುಷ್ಟಿಕನನ್ನು ನಾನು ಹೊಡೆದದ್ದು ಅಂತ ಹೇಳ್ತಾನೆ. ಇಂಥದ್ದು ಅನೇಕ ಇದೆ. ಬಲರಾಮನ ಮಾಡಿದ ಕೆಲಸಗಳನ್ನು ಕೃಷ್ಣನಲ್ಲಿ ನಾವು ಹೇಳುವುದಿದೆ. ಯಾಕೆ ಹೇಳ್ತೇವೆ ಅಂದರೆ ಅಲ್ಲಿ ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶಾವೇಶದಿಂದ ನಡೆದ ಘಟನೆಗಳು. ಎಲ್ಲಿ ಭಗವಂತನ ಆವೇಶದಿಂದ ಬಲರಾಮನಲ್ಲಿ ಘಟನೆ ನಡೆಯುತ್ತೋ ಅದು ಭಗವಂತನಿಗೇ ಸಲ್ಲುವಂತಹ ವಿಶೇಷಣವೇ ಹೊರತು ಅದು ಅಹೀಂದ್ರ ಅನಿಸಿದಂತಹ ಶೇಷನಿಗೆ ಸಂಬಂಧಪಟ್ಟ ವಿಶೇಷಣವಲ್ಲ. ಆದ್ದರಿಂದ ಬಲರಾಮನನ್ನು ಭಗವಂತನ ಅವತಾರದ ಮಧ್ಯದಲ್ಲಿ ಪಾಠ ಮಾಡ್ತಾರೆ ಶ್ರೀಮನ್ಮಧ್ವಾಚಾರ್ಯರು ಕೂಡ. ಪುರಾಣಗಳು ಎಲ್ಲ ಕಡೆಯಲ್ಲೂ ಬಲರಾಮನನ್ನು ಸೇರಿಸಿಯೇ ಭಗವಂತನ ಅವತಾರವನ್ನು ಹೇಳ್ತಾವೆ. ಆದರೆ ಬಲರಾಮನ ಅವತಾರದ ಬಗ್ಗೆ ಜಾಗ್ರತೆ ಬೇಕು. ಅದು ಸ್ವರೂಪಾವತಾರ ಅಲ್ಲ, ಅದು ಆವೇಶಾವತಾರ. ಅಂದರೆ ಕೆಲವು ಕಾಲಕ್ಕೆ ದೇವರೇ, ಕೆಲವು ಕಾಲಕ್ಕೆ ದೇವರಲ್ಲವೇ ಅಲ್ಲ. ಆ ರೀತಿಯಲ್ಲಿರ್ತಕ್ಕಂತಹ ಬಲರಾಮ ಸ್ವರೂಪ. ಅವನು ನಮಗೆ ಸರ್ಪಗಳು, ಕ್ರೋಧವಶ ಅಂತ ಸರ್ಪಗಳಿಗೆ ಹೆಸರು. ಯಾಕಂದರೆ ಸರ್ಪಗಳಿಗೆ ಕೋಪ ಯಾವತ್ತೂ ಇರ್ತದೆ ಅಂತೆ, ಕ್ರೋಧಕ್ಕೆ ವಶವಾಗಿರ್ತಕ್ಕಂಥವುಗಳು. ಅಂತಹ ಸರ್ಪಗಳಿಂದ ನಮ್ಮನ್ನು ಅಹೀಂದ್ರ, ಅಹೀಂದ್ರ ಅನ್ನೋದಕ್ಕೆ ಎರಡು ಅರ್ಥ ಇದೆ.
ಅಹಿ ಅಂದರೆ ಸರ್ಪ, ಅಹೀನ್ ಅಂದರೆ ಸರ್ಪಗಳನ್ನು, ಅಂದರೆ ದ್ರಾವಯತಿ ಓಡಿಸುವವ ಅಂತ ಒಂದು ಅರ್ಥ. ಇನ್ನೊಂದು ಅಹಿಗಳಿಗೆ ಇಂದ್ರ, ಸರ್ಪೇಂದ್ರ, ನಾಗೇಂದ್ರನಾಗಿರತಕ್ಕಂತಹ ಈ ಶೇಷಸ್ವರೂಪಿಯಾದಂತಹ ಬಲರಾಮನಲ್ಲಿ ಆವಿಷ್ಟನಾದಂತಹ ಭಗವಂತ ಬಲರಾಮ, ಅವನು ಕ್ರೋಧವಶ ಗಣದಿಂದ, ಸರ್ಪಗಳ ಸಮುದಾಯದಿಂದ ನಮಗೆ ಭಯವನ್ನು ಪರಿಹರಿಸಿ ರಕ್ಷಣೆಯನ್ನು ಕೊಡಲಿ. ಸರ್ಪಗಳಿಂದ ರಕ್ಷಣೆ ಅಂದರೆ ಎರಡು ಥರ. ಒಂದು, ಸರ್ಪಗಳು ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇರುವ ಹಾಗೆ ಮಾಡುವುದು. ಇದು ಸರ್ಪದ ರಕ್ಷಣೆಯಲ್ಲಿ ಪ್ರಮುಖವಾದ ರಕ್ಷಣೆ ಇದು. ಅಂದರೆ ಸರ್ಪ ಇರ್ತದೆ ಎಲ್ಲ ಕಡೆಯಲ್ಲೂ, ನಾವು ಈ ಕೂತಾಗ ಇದರಾಡಿಯಲ್ಲೂ ಇರ್ತದೆ, ಯಾರು ಹೆದರ್ಕೋಬೇಡಿ, ಇರ್ತದೆ ಸರ್ಪ ಕೆಲವು ಸಲ. ಇದರ ಅಡಿಯಲ್ಲೇ ಇರ್ತದೆ, ಅದರ ಅಡಿಯಲ್ಲಿ ಇರುವುದು. ಆದರೆ ನಾವು ಧೈರ್ಯವಾಗಿ ಆಗಿದ್ದೇವೆ ಅಂದರೆ ಅಲ್ಲಿ ಇರುವುದು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲದೆ ಇರುವುದರಿಂದ ಅದು ಕೂಡ ಸೇಫ್. ಅಕಸ್ಮಾತ್ ನಮ್ಗೆ ಗೊತ್ತಿದ್ರೆ ಫಟ್ ಒಂದು ಹೊಡೆದು ಬಿಡ್ತೇವೆ. ಈ ಮನುಷ್ಯನಿಗೆ ಅದಕ್ಕೆ ಗೊತ್ತು. ಅದಕ್ಕೆ ಸರ್ಪಗಳನ್ನು ಕಾಮರೂಪಿಗಳು ಅಂತ ಕರೀತಾರೆ. ಸ್ವಲ್ಪ ಹಳ್ಳಿಯಲ್ಲಿ ಹೋಗಿ ಅನುಭವಿಸಿ ಬರಬೇಕು ಸರ್ಪಗಳ ಕಥೆ. ಸರ್ಪ ಎದುರುಗಡೆ ಬರ್ತದೆ, ಎದುರುಗಡೆ ಬಂದು ಹೀಗಂತದೆ, ಹೀಗಂದಾಗ ಹೀಗೆ ಕೈ ಮುಗಿತೀರಿ, ಯಾಕೆ ಬಂದದ್ದು, ನೀನೇನಾದ್ರು ಸಮಸ್ಯೆ ಆಗಿದೆಯಾ ನಿಮಗೆ ಅಂತ ಕೇಳ್ತೇವೆ ಅಂತ ಅಂದ್ಕೊಳ್ಳಿ. ಆಗ ಅದು ಸುಯ್ದ ಹೋಗ್ತದೆ, ಹಾಗೆ ಹೋಗ್ತದೆ, ಹೀಗೆ ನೋಡ್ತಾ ಇರ್ತೇವೆ, ಇಲ್ಲ, ಮುಂದಿನ ಕ್ಷಣದಲ್ಲಿ ಇಲ್ಲ, ಎಲ್ಲಿ ಹೋಯ್ತಿಲ್ಲ, ಅದೃಶ್ಯವಾಗಿ ಬಿಡ್ತವೆ ಸರ್ಪಗಳು. ಆಮೇಲೆ ನೀವು ಅಲ್ಲಿ ಕೊಟ್ಟು ಹಾರೆ ಪಿಕಾಸ ಹಾಕಿ ಎಲ್ಲಿಯಾದರೂ ತೂತಿದೆಯೋ, ಬಿಲ ಇದೆಯೋ, ಎಲ್ಲಿ ಹೋಗಿದೆಯೋ, ಏನು ಕತೆ ಅಂತ ಏನು ಹುಡುಕಿಸಿದ್ರು ಕಾಣಿಸುವುದೇ ಇಲ್ಲ. ಇಂಥದ್ದು ನಿರಂತರ ಅನುಭವ ಗೋಚರವಾಗತಕ್ಕಂಥದ್ದು. ಎಲ್ಲ ಸರ್ಪ ಅಲ್ಲ, ಈ ಕೆರೆ ಹಾವು, ನೀರು ಹಾವು ಅಂಥವುಗಳಲ್ಲೆಲ್ಲ ಇಂಥ ವ್ಯವಸ್ಥೆ ಇಲ್ಲ. ಆದರೆ ಯಾವುದು ಫಣ ಅಂದರೆ ಹೆಡೆಯುಳ್ಳಂತಹ ಸರ್ಪಗಳುಂಟು, ಆ ಸರ್ಪಗಳಲ್ಲಿ ಅತಿಮಾನುಷವಾದಂತಹ ಶಕ್ತಿ ವಿಶೇಷಗಳಿದ್ದಾವೆ. ಅವುಗಳು ಮನುಷ್ಯನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಕಾದು ಕೂತುಕೊಳ್ತಾವೆ. ದೇವಸ್ಥಾನಗಳಲ್ಲೇನಾದರೂ ಅಶುದ್ಧಿ ಆಯಿತು ಅಂತಾದರೆ ದೇವಸ್ಥಾನಕ್ಕೆ ಸುತ್ತ ಹಾಕಿ ಕೂತುಕೊಳ್ತವೆ ಕಾಳಿಂಗದಂತಹ ಸರ್ಪಗಳು. ಇಡೀ ದೇವಸ್ಥಾನಕ್ಕೆ ಒಂದು ಸುತ್ತು ಹಾಕಿ ಬಾಗಿಲ ಹತ್ತಿರ ಹೆಡೆ ಎತ್ತುವಷ್ಟು ಉದ್ದ ಇರ್ತವೆ ಕೆಲವು ಸರ್ಪಗಳು. ಯಾಕೆ ಅಂತ ಹೇಳಿದರೆ ಅಶುಚಿಯಾಗಿದೆ ಅಂತ, ಅದಕ್ಕೊಂದು ಸಂಪ್ರೋಕ್ಷಣ ವಿಧಾನ ಮಾಡಿದರೆ ಮುಗೀತು. ನಾವು ಮಾಡ್ತೇವೆ ಅಂತ ಹೇಳಿದರೆ ಅದು ಉದ್ದಕ್ಕೆ ಮೆಲ್ಲಕ್ಕೆ ಹೋಗ್ತದೆ, ದೇವಸ್ಥಾನದ ಎಲ್ಲೋ ಮೂಲೆಗೆ ಹೋಗ್ತದೆ, ಕಾಣಿಸಲ್ಲ. ಮನುಷ್ಯನಿಗೆ ಅತಿಮಾನುಷವಾದ ವಿಷಯಗಳನ್ನು ಅರ್ಥ ಮಾಡಿಸಿಕೊಡುವುದಕ್ಕೋಸ್ಕರ ಪ್ರಕೃತಿ ಪ್ರೇಮಿಯಾಗಿರತಕ್ಕಂಥ ಒಂದು ವಿಶಿಷ್ಟ ಶಕ್ತಿ ಅದು ಸರ್ಪಶಕ್ತಿ. ಅದಕ್ಕೆ ಪ್ರಾಚೀನರು ಏನು ಹೇಳಿದರು, ಸರ್ಪಗಳನ್ನು ರಕ್ಷಣೆ ಮಾಡು. ಸರ್ಪಗಳಿಗೋಸ್ಕರ ಮನೆ ನಿಂದು ಒಂದು 20 ಎಕರೆ ಜಾಗ ಉಂಟು ಅಂತಾದರೆ ಸುಮಾರು ಅರ್ಧ ಎಕರೆಯನ್ನು ಸರ್ಪಕ್ಕೆ ವನವನ್ನಾಗಿ ಉಳಿಸು. ಅದಕ್ಕೆ ವನ ಅಂತಲೇ ಹೆಸರು. ನಾವೇನು ಮಾಡಿದ್ದೇವೆ, ಶಂಕರನಿಗೆ ಬನಶಂಕರಿ ಅಂತ ಬನ ಬಿಡ್ತೇವೆ. ಆದರೆ ಸರ್ಪಗಳಿಗೆ ಬನ ಬಿಡುವುದಿಲ್ಲ. ಸರ್ಪಗಳಿಗೆ ಒಂದಷ್ಟು ಜಾಗ ಬಿಡಬೇಕು. ಅಲ್ಲೂ ಕೃಷಿ ಮಾಡಲಿಕ್ಕಿಲ್ಲ, ಸುತ್ತಮುತ್ತ ಸಮಗ್ರ ಕೃಷಿ ಇದ್ದರೂ ಮಧ್ಯದಲ್ಲಿ ಒಂದಿಷ್ಟು ಜಾಗ ಬಿಡಬೇಕು. ಅದರಲ್ಲಿ ಸರ್ಪ ಇದೆ ಅಂದರೆ ಅನುಕೂಲ ಏನು ಅಂದರೆ ನಿಮ್ಮ ಕೃಷಿ ಸುಂದರವಾಗಿರ್ತದೆ. ಕೃಷಿಗೆ ಹೆಗ್ಗಣಗಳು ಬರುವುದಿಲ್ಲ, ಅದಕ್ಕೆ ಮೂಷಿಕಗಳು ಬರುವುದಿಲ್ಲ, ಇಲಿಗಳು ಬರುವುದಿಲ್ಲ, ಸುಂದರವಾಗಿರ್ತದೆ. ಕೃಷಿ ಸಮೃದ್ಧವಾಗುವುದೇ ಸರ್ಪಗಳು ಆ ಜಾಗದಲ್ಲಿ ಓಡಾಡ್ತಾ ಇದ್ದರೆ. ಹಾಗೆಂತೇಳಿ ಅದೆಷ್ಟೇ ಸರ್ಪಗಳು ಓಡಾಡ್ತಾ ಇದ್ರು, ಇತಿಹಾಸದ 50 ವರ್ಷ 100 ವರ್ಷ ನೀವು ಪುಟಗಳಲ್ಲಿ ತೆಗೆದು ನೋಡಿದ್ರು ಒಬ್ಬನೂ ಸರ್ಪ ಕಚ್ಚಿ ಸತ್ತಿರುವುದಿಲ್ಲ. ಇವನು ಸರ್ಪಕ್ಕೆ ಕಚ್ಚಿ ಸಾಯಿಸಿರ್ತಾನೆ, ಇವನನ್ನು ಸರ್ಪ ಕಚ್ಚಿ ಸಾಯಿಸಿದೆ ಅನ್ನೋ ಇತಿಹಾಸವೇ ಇರೋಲ್ಲ. ಇಷ್ಟು ಸ್ಪಷ್ಟ ಇರುವಾಗ ನಾವು ಯಾಕೆ ಸರ್ಪಕ್ಕೆ ಹೆದರ್ಕೋಬೇಕು? ಇಲ್ಲಿ ತನಕ ಯಾರಾದರೂ ಇಲ್ಲಿ ಸರ್ಪ ಕಚ್ಚಿ ಸತ್ತಿದಾರೋ ಅಂತ ಕೇಳಿ ಅಲ್ಲಿ ಅದನ್ನು ನಿರ್ವಾಹ ಮಾಡ್ತಕ್ಕಂಥವ್ರು ಇಲ್ಲ. ಅದು ಮೊನ್ನೆ ಒಂದು ಸರ್ಪ ಇತ್ತು, ಅವರು ಎದ್ದು ಬರುವಾಗ ಅಲ್ಲಿ ಲೈಟ್ ಇರಲಿಲ್ಲ, ಸರ್ಪಕ್ಕೆ ಕಾಲಿಟ್ಟರು. ಪಾಪ ಆ ಸರ್ಪ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಪ್ಲಾಸ್ಟಿಕ್ ಇದ್ದು ಅಂತ ಅಂದ್ಕೊಂಡ್ರು. ಬೆಳಗ್ಗೆ ನೋಡಿದರೆ ಸರ್ಪ ಅಲ್ಲಿ ಬದಿಯಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ. ಅದು ಕಚ್ಚಲಿಲ್ಲ. ಅದಕ್ಕೆ ಗೊತ್ತು ಇವರು ಕಾಲಲ್ಲಿ ತುಳಿದದ್ದು ಬೇಕು ಅಂತ ತುಳಿದದ್ದಲ್ಲ, ಅಚಾನಕ್ಕಾಗಿ ತುಳಿದಿದ್ದಾರೆ ಅಂತ ಸರ್ಪಕ್ಕೂ ಗೊತ್ತು. ಅಷ್ಟು ಜ್ಞಾನ ಉಳ್ಳದ್ದು ಸರ್ಪ. ಅಂಥದ್ದನ್ನು ಆದರೂ ಭಯ ಮನುಷ್ಯನಿಗೆ ಬಿಡುವುದಿಲ್ಲ. ಅದಕ್ಕೆ ಬಲರಾಮನನ್ನು ನೆನೆಸಿಕೊಳ್ಬೇಕಂತೆ. ಬಲಹ ಗಣಾತ್ ಕ್ರೋಧವಶಾತ್ ಅಹೀಂದ್ರ. ಬಲ ಅಂತ ಹೇಳಿದರೆ ಬಲರಾಮನ ಹೆಸರು. ಯಾಕಂದರೆ ವಸುದೇವನಿಗೆ ದೇವಕಿಯಲ್ಲಿ ಹುಟ್ಟಿದ ಮಗನ ಜೊತೆಗೆ ಈ ಕಡೆ ರೋಹಿಣಿ ಅನ್ನುವ ಮತ್ತೊಬ್ಬಳು ಪತ್ನಿಯಲ್ಲಿ ಹುಟ್ಟಿದ ಮಗ ಇದ್ದ. 3 ತಿಂಗಳಿಗೆ ದೊಡ್ಡವ ಈ ಕೃಷ್ಣನಿಗಿಂತ. ಅವರಿಗೆ ನಾಮಕರಣದ ವ್ಯವಸ್ಥೆಯನ್ನು ನಂದಗೋಪ ಮಾಡುವುದಕ್ಕೆ ಬಿಟ್ಟಿರಲಿಲ್ಲ. ವಸುದೇವನೇ ಹೇಳಿದ್ದ, ನಾಮಕರಣಕ್ಕೆ ನೀನು ಮಾಡಿಸಬೇಡ, ನಾನು ವ್ಯವಸ್ಥೆ ಮಾಡಿದಾಗ ಮಾಡು ಅಂತ. ಹಾಗೆ ವಸುದೇವನೇ ತನ್ನ ಕುಲಪುರೋಹಿತರಾದಂತಹ ಗರ್ಗಾಚಾರ್ಯರನ್ನು ಕೊಟ್ಟು ಕಳಿಸಿದ್ದ. ನಂದಗೋಪನ ಹತ್ರ ಹೋಗಿ ಒಂದು ಸಲ ನಾಮಕರಣ ಮಾಡಿ ಬನ್ನಿ ಅಂತ. ಹುಟ್ಟಿದ ಮಕ್ಕಳಿಗೆ 6ನೇ ತಿಂಗಳಿನಲ್ಲಿ ನಾಮಕರಣವಾದದ್ದು. ನಾಮಕರಣ ಆಗುವಾಗ ಗರ್ಗಾಚಾರ್ಯರು ಕೇಳಿದರು, ಏನು ಅಂತ ಹೆಸರಿಡಬೇಕು ನಂದಗೋಪ ಅಂತ. ಅದಕ್ಕೆ ನಂದ ಹೇಳ್ತಾನೆ, ಪುರೋಹಿತರೇ ಹೆಸರಿಡುವುದು, ನಮ್ಮ ಸಂಪ್ರದಾಯ ಹಾಗೆ ಅಂತ. ಆಗ ಗರ್ಗಾಚಾರ್ಯರು ಮೊದಲನೆಯವನಿಗೆ ಕೃಷ್ಣ ಅಂತ ಹೆಸರಿಡ್ತಾರೆ. ಕೃಷ್ಣ ಅಂತ ಯಾಗ ಮೊದಲು ಇಟ್ಟದ್ದು ರಾಮ ಅಂತ ಹೆಸರಿಡ್ತಾರೆ.
ಈ ಮೊದಲ ಮಗ 3 ತಿಂಗಳು ದೊಡ್ಡ ಮಗ ರೋಹಿಣಿ ಸುತ, ಅವನಿಗೆ ರಾಮ ಅಂತ ಹೆಸರಿಟ್ಟರು. ಆಮೇಲೆ 2ನೇ ಹೆಸರು ಬಲ ಅಂತ ಹೆಸರಿಡ್ತಾರೆ. 3ನೇ ಹೆಸರು ಸಂಕರ್ಷಣ ಅಂತ ಇರ್ತಾರೆ. ಅದಕ್ಕೆಲ್ಲ ಕಾರಣ ಕೊಟ್ಟು ಅವರು ಹೆಸರಿಡುವುದು. 4ನೇ ಹೆಸರು ನೀವು ಹೇಗೆ ಕರಿತೀರೋ ಅದೇ ಹೆಸರು ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಹಾಗೆ ಹೆಸರು 3 ಹೆಸರಿಡುವುದು. 4ನೇ ಹೆಸರು ಏನು ಕರಿತೀರಿ? ಅವನನ್ನು ಕೃಷ್ಣಾಚಾರ್ಯ ಅಂತ ಹೆಸರಿಟ್ಟಿರ್ತಾರೆ, ಕಟ್ಟಿ ಅಂತ ಕರೀತಾರಲ್ಲ, ಅದು 4ನೇ ಹೆಸರು. ನಾಗರಾಜ ಅಂತ ಹೆಸರಿಟ್ಟಿರ್ತಾರೆ, ನಾಗು ಅಂತ ಕರೀತಾರೆ, ಇದು 4ನೇ ಹೆಸರು ಆಗ್ತದೆ. ಆದರೆ ಆ ಹೆಸರಿಗೆ ಶಾಸ್ತ್ರೀಯವಾಗಿ ಅವಕಾಶ ಇಲ್ಲ. ಇಟ್ಟ ಹೆಸರು ಏನು, ಆರಂಭದ ಹೆಸರು ವ್ಯವಹಾರ ನಾಮ ಅಂತಿರ್ತದೆ, ಅದನ್ನು ಕರೆದರೆ ಕರೆಯೋರಿಗೂ ಪುಣ್ಯ, ಕರೆಸಿಕೊಂಡವನಿಗೂ ಪುಣ್ಯ. ಅಂದರೆ ಇಟ್ಟ ಹೆಸರನ್ನು ಇಟ್ಟ ಹಾಗೆಯೇ ಕರಿಬೇಕು. ಅದಕ್ಕೋಸ್ಕರ ಇಷ್ಟಿಷ್ಟು ಉದ್ದ ಎಲ್ಲ ಇಟ್ಕೊಳ್ಬಾರ್ದು. ಶ್ರೀಮದಾನಂದ ತೀರ್ಥ ಪರಮಾಚಾರ್ಯ ವರ್ಯ ಅಂತ ಇದೆಲ್ಲ ಅಷ್ಟು ಉದ್ದ, ಅಷ್ಟು ಉದ್ದದ ಹೆಸರಿಟ್ಟರೆ ಕರೆಯೋರಿಗೂ ಕೂಡ ಟೈಮ್ ವೇಸ್ಟ್. ಒಂದು ಚಿಕ್ಕ ಅದಕ್ಕೆ ವಿಧಾನ ಹೇಳ್ತಾರೆ. ನಾಮಕರಣ ಮಾಡುವಾಗ ಸಂಕ್ಷಿಪ್ತಾಂ ದ್ಯಕ್ಷರಾಂ ಚತುರಕ್ಷರಾಂ ವ, 2 ಅಕ್ಷರವೋ 4 ಅಕ್ಷರವೋ ಉಳ್ಳಂತ ಹೆಸರಿಡಿ. ಜಾಸ್ತಿ ಅಂದರೆ 6 ಅಕ್ಷರ, ನಾನು ಬದುಕುವುದಕ್ಕೋಸ್ಕರ ಅದು ಜಾಸ್ತಿ ಅಂದರೆ 6 ಅಕ್ಷರದ ಹೆಸರು ಇಡಿ. ಅದಕ್ಕಿಂತ ಯಾವುದೋ ಉದ್ದದ ಹೆಸರೆಲ್ಲ ಇಡಬೇಡಿ ಅಂತ. ಅಂತೂ ಹೆಸರು ಏನಿದೆ ಅದನ್ನು ಪೂರ್ಣವಾಗಿ ಕರೀರಿ ಅನ್ನೋದು ಅದರಲ್ಲಿರ್ತಕ್ಕಂತಹ ತಾತ್ಪರ್ಯ. ಬಲೋ ಗಣಾತ್ ಕ್ರೋಧವಶಾತ್ ಅಹೀಂದ್ರ ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್ ಬುದ್ಧಸ್ತು ಪಾಷಂಡಿ ಗಣಾತ್ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರಃ. ಇಲ್ಲಿ ಒಂದು ಪಾಠಾಂತರ ಇದೆ. ದ್ವೈಪಾಯನ ಪಾತು ಭಗವಾನ್ ಅಪ್ರಬೋಧಾತ್ ಅಂತ ಒಂದು ಪಾಠ, ಸಂಪ್ರಮೋಹಾತ್ ಅಂತ ಮತ್ತೊಂದು ಪಾಠ. ಭಗವಂತನ ವೇದವ್ಯಾಸಾವತಾರ, ಆತನಿಗೆ ದ್ವೈಪಾಯನ ಅಂತ ಹೆಸರು. ವ್ಯಾಸಾವತಾರ ಆದದ್ದು ಪರಾಶರರಲ್ಲಿ. ವಸಿಷ್ಠರಿಗೆ ವ್ಯಾಸರ ಬಗ್ಗೆ ಕೇಳದೆ ಹೋದರೆ ಭಾಗವತ ಪೂರ್ತಿ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ವ್ಯಾಸರ ಬಗ್ಗೆ ಕೇಳಿ ಇವತ್ತು ನಿಲ್ಲಿಸುವ. 8 ಗಂಟೆ ಆಯಿತು, 8:15 ಒಳಗೆ ನಿಲ್ಲಿಸ್ತೇನೆ. ವ್ಯಾಸರ ವಿಶೇಷತೆ ಏನು? ಅವರು ವಾಸಿಷ್ಠ ಕೃಷ್ಣ ಅಂತ ಕರೆಸಿಕೊಂಡವರು. ವಸಿಷ್ಠ ಮಹರ್ಷಿಗಳಿಗೆ ಅರುಂಧತಿ ದೇವಿ, ಕರ್ದಮ ಪ್ರಜಾಪತಿಯ 9 ಜನ ಮಕ್ಕಳಲ್ಲಿ ಕೊನೆಯವಳು. ವಸಿಷ್ಠಾಯಾಪ್ಯರುಂಧತಿ, ಕೊನೆಯ ಮಗಳಾದ ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ಕರ್ದಮ ಪ್ರಜಾಪತಿ ವಿವಾಹ ಮಾಡಿದ್ದಾನೆ. ಅರುಂಧತಿ ವಸಿಷ್ಠರು ಸಂಸಾರ ಮಾಡ್ತಾ 100 ವಿದ್ಯಾರ್ಥಿಗಳಿಗೆ ಅನ್ನ ಹಾಕಿ ಪಾಠ ಹೇಳ್ತಾ ಇದ್ದರು. ಅರುಂಧತಿಯಲ್ಲಿ ವಸಿಷ್ಠರಿಗೆ 100 ಜನ ಮಕ್ಕಳು ಹುಟ್ಟಿದರು. ಅದರಲ್ಲಿ ಮೊದಲನೆಯ ಮಗ ಶಕ್ತಿ. ಶಕ್ತಿಗೆ ಆಗ ತಾನೇ ವಿವಾಹವಾಗಿತ್ತು. ಅದೃಶ್ಯಂತಿ ಅಂತ ಸೊಸೆ. ಈ ಸಂದರ್ಭದಲ್ಲಿ ಒಂದು ಗಲಾಟೆ ನಡೆಯಿತು. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಒಂದು ಸ್ಪರ್ಧೆ ಬಹಳ ಬಿಸಿಯಾಗಿ ನಡೆಯಿತು. ಅದರ ಪರಿಣಾಮವಾಗಿ ಒಂದು ದಿನ ವಸಿಷ್ಠರು ಮತ್ತು ಅರುಂಧತಿ ನೋಡ್ತಾ ಇರುವ ಹಾಗೆ ಅವರ 100 ಜನ ಮಕ್ಕಳು ಸತ್ತು ಹೋದರು. ಹೇಗಾಗಬೇಡ ದಂಪತಿಗಳಿಗೆ. ಆಗ ತಾನೇ ವಿವಾಹಿತನಾಗಿದ್ದಂತಹ ಶಕ್ತಿಯನ್ನೂ ಸೇರಿಸಿ ಎಲ್ಲರೂ ಸತ್ತಿದ್ದಾರೆ. ವಸಿಷ್ಠರಿಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಗೋಳೋ ಅಂತ ಅಳುವುದಕ್ಕೆ ಪ್ರಾರಂಭಿಸಿದರು. ಅರುಂಧತಿ ದೇವಿ ವಸಿಷ್ಠರ ತಲೆಯನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತಲೆನೇವರಿಸಿಕೊಂಡು ಸಮಾಧಾನ ಮಾಡ್ತಾರೆ. ಯಾಕೆ ಅಳಬೇಕು ನಾವು? ಅಪ್ಪ ಅಮ್ಮ ಮಗು ಏನು ಸಂಬಂಧ? ನೀವೇ ಹೇಳ್ತಾ ಇದ್ರಲ್ವ ಧರ್ಮಶಾಸ್ತ್ರದ ಪ್ರಕಾರ ಅಷ್ಟೇ ಸಂಬಂಧ, ಶರೀರಕ್ಕೆ ಸಂಬಂಧವೇ ಹೊರತು ಆತ್ಮಗಳಿಗೆ ಸಂಬಂಧ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ವ, ನಶ್ವರ ಅಲ್ವಾ? ನಾವು ಕನ್ನಡದಲ್ಲಿ ಹೇಳಿದ ಹಾಗೆ ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟಲ್ವಾ ನೀರ ಮೇಲಿನ ಗುಳ್ಳೆಯ ಹಾಗೆ, ಈಗುಂಟು ಮುಂದಿನ ಕ್ಷಣದಲ್ಲಿಲ್ಲ ಅನ್ನೋ ಹಾಗೆ ಇರತಕ್ಕಂಥದ್ದಲ್ವಾ, ಯಾಕೆ ಅಳಬೇಕು ಅಂತ ಈಕೆ ಉಪದೇಶ ಮಾಡ್ತಾಳೆ. ಆಗ ವಸಿಷ್ಠರಿಗೆ ಎಚ್ಚರಿಕೆ ಆಗ್ತದೆ. ಗುರುಕುಲದಲ್ಲಿ 12 ವರ್ಷ ಓದಿದ್ದು ನಾನು, ನನಗೆ ಪಾಠ ಹೇಳುವುದು ಇವಳು ಅಂತ ಅನ್ನಿಸಿ ಅಳು ನಿಲ್ಲಿಸಿಕೊಳ್ತಾರೆ. ಎದ್ದು ಕೂತುಕೊಳ್ತಾರೆ. ಸರಿ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಆಗ ಅರುಂಧತಿ ಅಳುವುದಕ್ಕೆ ಶುರು ಮಾಡ್ತಾಳೆ. ಮಕ್ಕಳು ಸತ್ತು ಇವಳು ಅಳುವುದು. ವಸಿಷ್ಠರು ಸಮಾಧಾನ ಮಾಡೋದು. ಅಂದರೆ ದಾಂಪತ್ಯ ಹೇಗಿರಬೇಕು ಅನ್ನೋದಕ್ಕೆ ಅರುಂಧತಿ ವಸಿಷ್ಠರು ದೃಷ್ಟಾಂತ. ದುಃಖ ಅನ್ನೋದು ಯಾರಿಗೂ ಬಿಟ್ಟದ್ದಲ್ಲ. ಮೋಹ ಇದ್ದಲ್ಲಿ ದುಃಖ ಇದ್ದೇ ಇದೆ. ಆದರೆ ಅದನ್ನು ಎದುರಿಸುವ ಸ್ಥಿತಿಯಲ್ಲಿ ದಂಪತಿಗಳ ಪಾತ್ರ ಏನು ಅದನ್ನು ಅರುಂಧತಿ ವಸಿಷ್ಠರಿಂದ ನೋಡಿ ಕಲಿಬೇಕು. ಅರುಂಧತಿಯನ್ನು ವಸಿಷ್ಠರು ಸಮಾಧಾನ ಮಾಡಿದರು. ಮತ್ತೆ ಯಥಾ ಪ್ರಕಾರ ನಡೆಯುವುದಕ್ಕೆ ಶುರುವಾಯಿತು. ಗುರುಕುಲದ ಮಕ್ಕಳನ್ನೇ ಮಕ್ಕಳು ಅಂತ ಅಂದುಕೊಂಡು ಓದಿಸಿದರು. ಆದರೆ ವಸಿಷ್ಠರಿಗೆ ಎಲ್ಲಿ ನೋಡಿದರೂ ಶಕ್ತಿ ಕಾಣಿಸುವುದು, ಶಕ್ತಿಯ ತಮ್ಮಂದಿರು ಕಾಣಿಸುವುದು.
ಒಟ್ಟು ಅವರಿಗೆ ನಿದ್ದೆ ಹತ್ತುವುದಕ್ಕೆ ಇಲ್ಲ ಅಂತ ಆಗೋಯಿತು. ಅವರು ಅರುಂಧತಿಗೆ ಹೇಳಿದರು, ನಾನು ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಅಲಕನಂದೆಯ ಸ್ನಾನ ಮಾಡಿ ಅನುಷ್ಠಾನ ಮಾಡಿ ನೆಮ್ಮದಿಯ ಜೀವನಕ್ಕೋಸ್ಕರ ಮತ್ತೆ ಬರ್ತೇನೆ, ನೀನು ಗುರುಕುಲದ ಜವಾಬ್ದಾರಿಯನ್ನು ತೆಗೆವು ಅಂತ. ಅರುಂಧತಿ ಅಸ್ತು ಅಂತ ಹೇಳಿತ್ತು. ಹೀಗೆ ವಸಿಷ್ಠರು ಹಿಮಾಲಯಕ್ಕೆ ಹತ್ತುವುದಕ್ಕೆ ಪ್ರಾರಂಭಿಸಿದಾಗ ಪಕ್ಕದಲ್ಲಿ ಸೊಸೆಯಾದ ಅದೃಶ್ಯಂತಿ ಹೇಳ್ತಾಳೆ, ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡುವುದು, ನಾನು ಗಂಡನ ಶ್ರೇಯಸ್ಸಿಗೋಸ್ಕರ ಅಲ್ಲಿ ಬಂದು ನಾನು ಅನುಷ್ಠಾನ ಮಾಡಬಹುದಲ್ಲ. ವಸಿಷ್ಠರು ಆಗಬಹುದು ಅಂತ ಹೇಳಿದರು. ಹೀಗೆ ವಸಿಷ್ಠರು ಮತ್ತು ಅರುಂಧತಿ ಅದೃಶ್ಯಂತಿ ಅವರಿಬ್ಬರೂ ಕೂಡ ಹಿಮಾಲಯದ ಪರ್ವತ ಹತ್ತುತ್ತಾ ಇದ್ದಾರೆ. ವಿಷ್ಣು ಪ್ರಯಾಗವನ್ನು ದಾಟಿದ್ದಾರೆ. ಮುಂದೆ ಹೋಗ್ತಾ ಇರುವ ಹಾಗೆ ವಸಿಷ್ಠರಿಗೆ ಹಿಂಭಾಗದಿಂದ ವೇದಘೋಷ ಕೇಳಿಸುವುದಕ್ಕೆ ಪ್ರಾರಂಭಿಸಿತು. ಯಾವುದೋ ಪುಟ್ಟ ಹುಡುಗ ವಟು ವೇದ ಹೇಳ್ತಾ ಇದ್ದಾನೆ. ಯಾರಪ್ಪ ಇಷ್ಟು ಸುಂದರವಾಗಿ, ಯಾಕೋ ವಸಿಷ್ಠರಿಗೆ ನನ್ನ ಮಗ ಹೇಳಿದ ಹಾಗೆ, ಶಕ್ತಿ ಹೇಳಿದ ಹಾಗೆ ಅದೇನೋ ನೆನಪಾಯ್ತು ಅವರಿಗೆ. ಹಿಂದಿರುಗಿ ನೋಡ್ತಾರೆ, ನೋಡಿದರೆ ಯಾವ ಹುಡುಗನೂ ಇಲ್ಲ. ಅದೃಶ್ಯಂತಿ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ತೊಡೆಯ ಮೇಲೆ ಕೈ ಇಟ್ಟುಕೊಂಡು ಜಾಗೃತೆಯಾಗಿ ಪರ್ವತ ಹತ್ತಿಕೊಂಡು ಬರ್ತಾ ಇದ್ದಾಳೆ. ಅಯ್ಯೋ ಪಾಪ ಅಂತ ಅನಿಸುತ್ತೆ ಅವರಿಗೆ. ಆದರೆ ಏನು ಭ್ರಮೆ, ನನಗೆ ಇನ್ನೂ ಶಕ್ತಿ ಬದುಕಿದ್ದಾನೆ ಅಂತಲೇ ಮನಸ್ಸಿನಲ್ಲಿ ಉಂಟಲ್ವ ಅಂತ ಹೇಳಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿದರು. ಮುಂದೆ ಹೋಗ್ತಾ ಇದ್ದ ಹಾಗೆ ಅದೇ ವೇದ ಮುಂದುವರಿದ ಭಾಗ ಕೇಳಿಸುವುದಕ್ಕೆ ಶುರುವಾಯಿತು. ಅಲ್ಲೇ ನಿಂತರಂತೆ. ಅದೃಶ್ಯಂತಿ ಹತ್ತಿರ ಬರುವಲ್ಲಿ ತನಕ ನಿಂತರು. ಅದೃಶ್ಯಂತಿ ಹತ್ತಿರ ಬಂದಾಗ ಸ್ವರ ಸ್ವಲ್ಪ ಜೋರಾಯಿತು. ಅವರಿಗೆ ಅರ್ಥ ಆಯಿತು, ಅದೃಶ್ಯಂತಿಯ ಹೊಟ್ಟೆ ಅದೊಂದು ಮಗುವಿಗೆ ತಾಣವಾಗಿದೆ. ಮೊದಲ ಮಗನಾದಂತಹ ಶಕ್ತಿ ಸಾಯುವಾಗ ಸಾಯಲಿಲ್ಲ, ಅವನ ವಂಶದ ವಿಸ್ತಾರಕ್ಕೆ ಬೇಕಾದ ಕುಡಿಯನ್ನು ಹೊಟ್ಟೆಯಲ್ಲಿಟ್ಟು ಸತ್ತಿದ್ದಾನೆ ಅನ್ನೋ ವಿಷಯ ಅವರಿಗೆ ಅರ್ಥ ಆಯಿತು. ಈಕೆಯ ಹೊಟ್ಟೆಯಲ್ಲಿ ಬೆಳೀತಾ ಇರತಕ್ಕಂತಹ ಮಗು ಈಗಾಗಲೇ ವೇದವಿದ್ಯಾ ಸಂಪನ್ನವಾಗಿ ಹೋಗಿದೆ ಅಂತ ಆನಂದ ಬೇರೆ ಆಯಿತು. ಆಮೇಲೆ ಅವರು ಬದರಿಗೆ ಹೋಗಲಿಲ್ಲ, ವಾಪಸ್ ಅದೃಶ್ಯಂತಿಯನ್ನು ಕರ್ಕೊಂಡು ಪುನಃ ತನ್ನ ಆಶ್ರಮಕ್ಕೆ ಬರ್ತಾರೆ. ನಮ್ಮ ಅರುಂಧತಿಗೆ ಆಶ್ಚರ್ಯ, ಎಷ್ಟು ಬೇಗ ಬಂದರು ನಮ್ಮ ಗಂಡ ಅಂತ. ಅರುಂಧತಿ ಹತ್ರ ಖುಷಿಯನ್ನು ಹಂಚಿಕೊಳ್ತಾರೆ, ನಮ್ಮ ವಂಶ ವಿಸ್ತಾರ ಆಗಿದೆ, ಈಕೆ ಗರ್ಭಿಣಿಯಾಗಿದ್ದಾಳೆ, ಜಾಗ್ರತೆಯಾಗಿ ನೋಡಿಕೋ ಅಂತ. ಹಾಗೆ ಅಲ್ಲಿ ಹುಟ್ಟಿದ ಮಗುವಿಗೆ ಪರಾಶರ ಅಂತ ಹೆಸರು. ಅದು ಯಾರು? ವಸಿಷ್ಠರು ಆ ಹಿಮಾಲಯದಲ್ಲೇ ಹೇಳಿದ ಹೆಸರು. ಯಾಕಂದರೆ ಸಂಸ್ಕೃತದಲ್ಲಿ ನಿರಾಶ ಅಂತ ಒಂದು ಶಬ್ದ ಇದೆ ಅಲ್ವಾ, ನಿರಾಶರಾಗಿ ಹೋಗಿದ್ದಾರೆ ಅಂತ. ನಿರಾಶ ಅಂದರೂ ಪರಾಶ ಅಂದರೂ ಅರ್ಥ ಒಂದೇ. ಪರಾಗತ ಆಶಾ ಯಸ್ಮಾತ್. ಈ ವಸಿಷ್ಠರು ನಿರಾಶರಾಗಿ ಪರಾಶರಾಗಿ ಹೋಗಿದ್ರು, ಸಂಪೂರ್ಣ ಆಸೆ ಬಿಟ್ಟಿದ್ರು. ಇನ್ನು ನಮ್ಮ ವಂಶ ವಿಸ್ತಾರವೇ ಇಲ್ಲ, ವಸಿಷ್ಠ ಗೋತ್ರ ಮುಗೀತು ಇಲ್ಲಿಗೆ ಅಂತ ಅಂದುಕೊಂಡಿದ್ರು ಅಲ್ವಾ. ಅಂಥ ಸಂದರ್ಭದಲ್ಲಿ ಪರಾಶ ಆಗಿದ್ದಂತಹ ವಸಿಷ್ಠರಿಗೆ ರಾ ಅಂದರೆ ರತಿ, ಆನಂದ, ಅದನ್ನು ಕೊಟ್ಟ ಮಗು, ಆದ್ದರಿಂದ ಅದಕ್ಕೆ ಪರಾಶರ ಅಂತ ಹೆಸರು. ಪರಾಶರ ಹುಟ್ಟಿನಲ್ಲೇ ವೇದಜ್ಞನಲ್ವಾ. ವೇದಜ್ಞಾನಿಯಾದಂತಹ ಪರಾಶರ ಮಹರ್ಷಿ ಭಗವಂತನನ್ನು ತಪಸ್ಸು ಮಾಡಿ ಒಲಿಸಿಕೊಳ್ತಾನೆ. ನಾನೇ ನಿನಗೆ ಮಗನಾಗಿ ಹುಡ್ತೇನೆ ಅಂತ ಭಗವಂತ ವರ ಕೊಡ್ತಾನೆ. ಆಗ ಪರಾಶರನಿಗೆ ಅನಿಸ್ತದೆ, ದೇವರನ್ನು ಮಗನನ್ನಾಗಿ ಪಡೆಯುವುದಕ್ಕೆ ಉತ್ತಮವಾದ ಕ್ಷೇತ್ರ ಬೇಕು. ಅಂತಹ ಕ್ಷೇತ್ರ, ಅಂತಹ ಒಂದು ಪತ್ನಿ ಅರ್ಧಾಂಗಿ, ಆಕೆಯನ್ನು ಹುಡುಕಿಕೊಂಡು ಹೊರಟರಂತೆ ಪರಾಶರರು. ಕ್ಷೇತ್ರ ಬೇಕಷ್ಟೇ. ಅದು ಯಾವ ಜಾಗದಲ್ಲಿ ದೇವರು ತಾನು ಇಲ್ಲಿ ಆವಿರ್ಭಾವ ಹೊಂದುವುದಕ್ಕೆ ಅವಕಾಶ ಇದೆ, ಅಂತಹ ಕ್ಷೇತ್ರ ಎಲ್ಲಿ ಅಂತ ಹುಡುಕಿಕೊಂಡು ಹೊರಟರು. ಅವರು ಯಮುನಾ ತೀರವನ್ನು ತಲುಪಿದ್ದಾರೆ. ಯಮುನಾ ತೀರದಲ್ಲಿ ದಾಟುವುದಕ್ಕೆ ಏನಿದೆ ಅಂತ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಆ ಕಡೆಯಲ್ಲಿ ಒಂದು ದೋಣಿ ಕಾಣಿಸಿತು. ಇಲ್ಲಿಂದ ಎರಡೂ ಕೈಗಳನ್ನು ಬಾಯಿಗಿಟ್ಟು ಕೂಂತ ಕೂಗಿದ್ರಂತೆ. ಆ ಕಡೆಯಿಂದ ಬಂದೆ ಅಂತ ಒಂದು ಶಬ್ದ, ಹೆಣ್ಣಿನ ಧ್ವನಿ ಕೇಳಿಸಿತು. ಆಕೆ ದೋಣಿ ಸಾಗಿಸಿಕೊಂಡು ಈ ಕಡೆಗೆ ಬಂತು. ಇನ್ನೂ ಹುಡುಗಿ, ಒಂದು 16 ಆಗಿದೆಯೋ 17 ಆಗಿದೆಯೋ ವಯಸ್ಸಿನ ಹುಡುಗಿ, ಮೈಯೆಲ್ಲ ಕಪ್ಪು ಕಪ್ಪು ಹುಡುಗಿ, ಬೆಸ್ತರ ಮಗಳು ಅಂತ ಸ್ಪಷ್ಟ ಗೊತ್ತಾಗ್ತದೆ. ಹಾಗೆ ಅಂತೇಳಿ ಮುಖದಲ್ಲಿ ಅದ್ಭುತವಾದ ಗಾಂಭೀರ್ಯ, ದೈವಿ ಕಳೆಗಳು, ಇವನ್ನೆಲ್ಲ ನೋಡಿದಂತಹ ಪರಾಶರರಿಗೆ ಏನೋ ನೆನಪಾಯಿತು. ದೋಣಿಯಲ್ಲಿ ಕೂತಿದ್ದಾರೆ. ದೋಣಿ ಸಾಗಿತು, ಯಮುನೆಯ ಮಧ್ಯಕ್ಕೆ ಬರ್ತಾ ಇದೆ. ಮಧ್ಯಕ್ಕೆ ಬರುವಾಗ ಇವರು ಮಾತು ಶುರು ಮಾಡಿ ಸತ್ಯವತಿ ಅಂತ ಕರೀತಾರೆ. ಇವಳಿಗೆ ಮೈ ಜುಮ್ ಅಂತದೆ. ನನ್ನನ್ನು ಊರಲ್ಲೆಲ್ಲ ಕರೆಯುವುದು ಕಾಳಿ ಅಂತ, ಯಾಕಂದರೆ ಅವಳು ಕಾಳಿಯಾಗಿ ಮೈಯೆಲ್ಲ ಕಪ್ಪಾದಂಥ ಹುಡುಗಿ. ಇನ್ನು ಕೆಲವರು ಅವಳನ್ನು ಮತ್ಸ್ಯಗಂಧಿ ಅಂತ ಕರೀತಾರೆ, ಯಾಕಂದರೆ ಮೈಯೆಲ್ಲ ಮತ್ಸ್ಯದ ವಾಸನೆ ಇದೆ, ಮೀನಿನ ವಾಸನೆ ಇರುವುದರಿಂದ ಮತ್ಸ್ಯಗಂಧಿ ಅಂತ ಅವಳನ್ನು ಊರಿನಲ್ಲಿ ಕರೆಯುವುದು. ಸತ್ಯವತಿ ಅನ್ನೋ ಹೆಸರು ಯಾರು ಇಲ್ಲಿ ತನಕ ಕರೆದಿಲ್ಲ. ಇವರು ಸತ್ಯವತಿ ಅಂತ ಕರೀತಾ ಇದ್ದಾರೆ. ಅವಳಿಗೆ ಒಂದೊಂದೇ ಪುಟಗಳು ಮನಸ್ಸಿನಲ್ಲಿ, ಜನ್ಮಾಂತರದ ಪುಟಗಳು ತೆರೆಯುವುದಕ್ಕೆ ಪ್ರಾರಂಭವಾಯಿತು. ಹಿಂದಕ್ಕೆ ದೇವಲೋಕದ ಅಚ್ಚೋದೆಯಾಗಿ ಬೆಳಗಿದಂತಹ ಹೆಣ್ಣು ಮಗಳು,
ಅವತ್ತು ಪಿತೃಮಾನಸ ಕನ್ಯೆಯಾಗಿದ್ದಂತಹ ಅಚ್ಚೋದೆಗೆ ಪಿತೃಗಳಿಂದ ಒಂದು ಶಾಪ ಬಂದದ್ದು, ಮನುಷ್ಯಳಾಗಿ ಹುಟ್ಟು ಅಂತಕ್ಕಂತಹ ಶಾಪ. ಆ ಶಾಪದ ಮೂಲಕ ಅದ್ರಿಕಾ ಅನ್ನುವ ಅಪ್ಸರ ಸ್ತ್ರೀಯ ಹೊಟ್ಟೆಯಲ್ಲಿ ಅಮಾವಸು ಅನ್ನುವ ರಾಜನ ಮಗಳಾಗಿ ಹುಟ್ಟಬೇಕಾದಂತಹ ಪ್ರಾರಬ್ಧ. ಆ ಶಾಪದ ನೆನಪಾಗಿ ಕೊನೆಗೆ ಅವರು ಉಶಾಪ ಕೊಡುವಾಗ ಸಾಕ್ಷಾತ್ ಭಗವಂತ ಹೊಟ್ಟೆಯಲ್ಲಿ ಹುಡ್ತಾನೆ ಅಂತ ಹೇಳಿ ಕಳಿಸಿದ್ದಾರೆ. ಆ ಕಾಲದ ಸತ್ಯವತಿ ಎನ್ನುವುದು ನೆನಪಾಗುವುದಕ್ಕೆ ಪ್ರಾರಂಭ ಆಯಿತು. ಸತ್ಯನಾಮಕನಾದ ಭಗವಂತನನ್ನು ಹೇರುವವಳು ಅಂತ ಆ ಶಬ್ದದ ಅರ್ಥ. ನೆನಪಾದಾಗ ಪರಾಶರರನ್ನು ತನ್ನ ಕುಡಿನೋಟದಿಂದ ನೋಡ್ತಾಳೆ. ಆಗ ಪರಾಶರರು ಹೇಳಿದರು, ಕಾಲ ಬಂದಿದೆ, ದೇವರು ನಿನ್ನಲ್ಲಿ ಆವಿರ್ಭವಿಸಬೇಕು ಅಂತ ಸಂಕಲ್ಪಿಸಿಕೊಂಡಿದ್ದಾನೆ. ನೋಡಿ, ಇಲ್ಲಿ ಈಗಾಗಲೇ ಒಂದು ದ್ವೀಪ ನಿರ್ಮಾಣ ಆಗಿದೆ, ಆದ್ದರಿಂದ ಇದನ್ನು ಆ ದ್ವೀಪದ ಪಕ್ಕದಲ್ಲಿ ನಿಲ್ಲಿಸು ಅಂತ. ಯಮುನಾ ದ್ವೀಪದಲ್ಲಿ ಆವಿರ್ಭವಿಸಿದಂತಹ ಮಗು ವೇದವ್ಯಾಸರು, ಆದ್ದರಿಂದ ಅವರಿಗೆ ದ್ವೈಪಾಯನ ಅಂತ ಹೆಸರು. ದ್ವೈಪಾಯನೋ ಭಗವಾನ್, ಆಕೆಯಲ್ಲಿ ಭಗವಂತ ವೇದವ್ಯಾಸರು ಆವಿರ್ಭವಿಸಿದರು. ಯಮುನಾ ದ್ವೀಪದಲ್ಲಿ ಆವಿರ್ಭವಿಸಿದ ಮಗು. ತಾಯಿ ಎಷ್ಟು ಕಪ್ಪು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಪ್ಪು ಮಗು, ಆದ್ದರಿಂದ ಅವರಿಗೆ ಕೃಷ್ಣ ಅಂತ ಹೆಸರು. ಆ ಹೊತ್ತಿಗೆ ನಾಮಕರಣ ಮಾಡಿತ್ತು. ವಸಿಷ್ಠ ಗೋತ್ರದಲ್ಲಿ ಬಂದ ಕೃಷ್ಣ ಆದ್ದರಿಂದ ವಾಸಿಷ್ಠ ಕೃಷ್ಣ ಅಂತ ಅವರನ್ನು ಕರಿತೇವೆ. ಕಪ್ಪಾದ ಮಗು ಆ ಹೊತ್ತಿಗೆ 7 ವರ್ಷದ ಮಗುವಾಗಿ ಬೆಳೆಯಿತು. ಆ ಮಗು ಹೇಳ್ತದೆ, ಅದು ಹುಟ್ಟುವಾಗ ಯಜ್ಞೋಪೀತ ಹಾಕಿಕೊಂಡೇ ಹುಟ್ಟಿದ್ದು ವೇದವ್ಯಾಸರು. ಹೆಸರು ಕೃಷ್ಣ ಅಂತ. ನಾನು ಲೋಕಕ್ಕೆ ವೇದ ವಿಭಾಗಾದಿಗಳನ್ನು ಮಾಡಬೇಕಾಗಿದೆ, ಆದ್ದರಿಂದ ಬದರಿಯ ಎತ್ತರಕ್ಕೆ ಸಾಕ್ತಾ ಇದ್ದೇನೆ. ನೀವು ಅಪ್ಪ ಅಮ್ಮಂದಿರು, ನೀವು ಯಾವಾಗ ಬೇಕಾದರೂ ನನ್ನನ್ನು ಕರಿಬಹುದು. ನೀವು ಕರೆದ ಹೊತ್ತಿಗೆ, ನೀವು ಆಲೋಚಿಸಿದ ಹೊತ್ತಿಗೆ ನಿಮ್ಮಲ್ಲಿ ನಾನು ಸನ್ನಿಹಿತನಾಗ್ತೇನೆ ಅಂತ ವರವನ್ನು ಕೊಟ್ಟು ಆ ವ್ಯಾಸದೇವ ಅಲ್ಲಿಂದ ಬದರಿಗೆ ಹೋಗಿ ತನಗೆ 7 ವರ್ಷವಾಗಿದ್ದಾಗಲೇ ಮಹಾಭಾರತವನ್ನು ರಚನೆ ಮಾಡ್ತಾರೆ. ಅವರ ರಚನೆ, ಮಹಾಭಾರತದ ರಚನೆ, 1,00,000 ಶ್ಲೋಕಿ ಮಹಾಭಾರತ. ಮಹಾಭಾರತ ನಡೆಯುವುದು ಇನ್ನು 800 ವರ್ಷ ಆದಮೇಲೆ. ಇವರು ಮಹಾಭಾರತ ಬರೆದದ್ದು 800 ವರ್ಷ ಮುಂಚೆ. ವ್ಯಾಸ 600 ವರ್ಷೀಯ ಧೃತರಾಷ್ಟ್ರಮಜಿ ಜನತ್ ಅಂತ. ವ್ಯಾಸರಿಗೆ 600 ವರ್ಷವಾದಾಗ ಧೃತರಾಷ್ಟ್ರ ಹುಟ್ಟುವುದು ವ್ಯಾಸರ ಬಲದಿಂದ. ಆದರೆ ಅವರು ಮಹಾಭಾರತ ರಚಿಸಿದ್ದು ಅದಕ್ಕಿಂತ 593 ವರ್ಷ ಮೊದಲೇ. ಆದ್ದರಿಂದ ವ್ಯಾಸರನ್ನು ಸಾಕ್ಷಾತ್ ಭಗವಂತ ಅಲ್ಲದೆ ಹೋದರೆ ಯಾರಪ್ಪ ಮಹಾಭಾರತ ರಚಿಸಿಯಾನು? ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಮಹಾಭಾರತವನ್ನು ರಚಿಸಿದ್ದಾರೆ ಅನ್ನುವುದೇ ವೇದವ್ಯಾಸರು ಸಾಕ್ಷಾತ್ ಭಗವಂತ ಅನ್ನುವುದರಲ್ಲಿ ಜ್ವಲಂತ ದೃಷ್ಟಾಂತವಾಗಿದೆ. ಅಂತಹ ವ್ಯಾಸರು ಸಮಗ್ರ ಜ್ಞಾನದ ರಾಶಿ, ಜಯತಿ ಪರಾಶರ ಸೂನುಹು, ಪರಾಶರರ ಮಗನಾಗಿ ಹುಟ್ಟಿದವ, ಸತ್ಯವತಿ ಹೃದಯ ನಂದನಃ, ಸತ್ಯವತಿ ಕರೆದಾಗ ಆಕೆಗೆ ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂಥವ ವ್ಯಾಸ. ವೇದಗಳು ಎಡವಟ್ಟಾಗಿ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ರೀತಿ ಇದ್ದಲ್ಲಿ ಆ ವೇದಗಳನ್ನೆಲ್ಲ ಒಟ್ಟು ಮಾಡಿ ಒಟ್ಟಂದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವ ಪೃಥಗ್ ವಿಭಾಗಗಳನ್ನು ಮಾಡಿ 4 ಶಿಷ್ಯರನ್ನು ಕರೆದರು. ಸುಮಂತು, ಜೈಮಿನಿ, ವೈಶಂಪಾಯನ ಮತ್ತು ಪೈಲ ಅಂತ ಹೇಳುವ 4 ಶಿಷ್ಯರು. ಪೈಲನಿಗೆ ಅಥರ್ವವೇದವನ್ನು, ಋಗ್ವೇದದ ಜವಾಬ್ದಾರಿಯನ್ನು ಕೊಟ್ಟರು. ಜೈಮಿನಿಗೆ ಸಾಮವೇದವನ್ನು ಜವಾಬ್ದಾರಿ ಕೊಟ್ಟು ಶಾಖೋಪಶಾಖೆಯಾಗಿ ಬೆಳೆಸು ಅಂತ ಹೇಳಿದರು. ವೈಶಂಪಾಯನನಿಗೆ ಯಜುರ್ವೇದದ ಜವಾಬ್ದಾರಿ, ಸುಮಂತುವಿಗೆ ಅಥರ್ವವೇದದ ಜವಾಬ್ದಾರಿ. ಅವರವರು ಅದನ್ನು ಶಾಖೋಪಶಾಖೆಗಳ ಜೊತೆಗೆ ಲೋಕದಲ್ಲಿ ಬೆಳೆಸಿದರು. ಹೀಗೆ ವೇದವನ್ನು ವಿಭಾಗ ಮಾಡಿದಂತಹ ವ್ಯಾಸರು ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು, 18 ಪುರಾಣಗಳನ್ನು, ಮಹಾಭಾರತದಂತಹ 1,00,000 ಶ್ಲೋಕಿ ಇಷ್ಟೆಲ್ಲ ಗ್ರಂಥಗಳನ್ನು ಕೊಟ್ಟವರು. ವ್ಯಾಸ ನಿರುಕ್ತಿಯನ್ನು ರಚನೆ ಮಾಡಿದರು, ವ್ಯಾಸ ಜ್ಯೋತಿಷವನ್ನು, ವ್ಯಾಸ ಸ್ಮೃತಿಯನ್ನು, ಹೀಗೆ ಷಡಂಗಗಳಿಗೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳನ್ನು ವ್ಯಾಸರು ರಚಿಸಿ ಲೋಕಕ್ಕೆ ಕೊಟ್ಟರು. ಆದ್ದರಿಂದ ವ್ಯಾಸರನ್ನು ನಾವು ಪ್ರತಿನಿತ್ಯ ಕೈ ಮುಗಿಬೇಕಾದಂತಹ ವ್ಯಕ್ತಿತ್ವ. ಜ್ಞಾನ ಅಂತ ಬಂದಾಗ ವ್ಯಾಸರ ಹೆಸರು ಬರ್ತದೆ. ಅವರು ಯಾವುದರಿಂದ ರಕ್ಷಿಸಬೇಕು? ಓದದೇ ಇರುವ ಮನಸ್ಥಿತಿಯಿಂದ ರಕ್ಷಣೆ ಮಾಡಬೇಕಂತೆ. ಅಂದರೆ ಮನುಷ್ಯನಿಗೆ ದೊಡ್ಡ ಮನಸ್ಥಿತಿ ಏನು ಅಂತ ಹೇಳಿದರೆ, ಓದಲಿಕ್ಕೆ ಮನಸ್ಸಿಲ್ಲ. ಅವನು ರಾತ್ರಿ 9:30 ಆದರೂ ನಿದ್ರೆ ಹತ್ತುವುದಿಲ್ಲ, 10:30 ತನಕ ಬಟ್ಟಾಂಗ್ ಹೊಡಿತಾನೆ. 10:30 ಹೊತ್ತಿಗೆ ಅವನಿಗೆ ನಿದ್ದೆ ಮಾಡುವ ಸಮಯ ಆಯ್ತಲ್ಲ ಅಂತೇಳಿ ತಲೆದಿಂಬಿಗೆ ತಲೆ ಕೊಡ್ತಾನೆ, ನಿದ್ದೆ ಬರೋಲ್ಲ. ಆಗ ಭಗವದ್ಗೀತೆ ಹಿಡ್ಕೊಂಡದ್ದೇ ತಡ ನಿದ್ದೆ ಬರುತ್ತೆ. ಆದರೆ ಅವನಿಗೆ ನಿದ್ದೆ ಬರುವುದಕ್ಕೆ ಬೇಕಾದ ಔಷಧ ಯಾವುದು ಅಂದರೆ ವೇದವ್ಯಾಸರ ಗ್ರಂಥಗಳು ಅಂತ ಆಗಿ ಹೋಗಿವೆ. ಅಂದರೆ ಮನುಷ್ಯನಿಗೆ ಬೋಧ ಬೇಡ ಅಂತಕ್ಕಂತಹ ಮನಸ್ಥಿತಿ ಇದೆ. ಬೋಧದ ಬಗ್ಗೆ, ಶಾಸ್ತ್ರಜ್ಞಾನದ ಬಗ್ಗೆ ಒಂದು ರೀತಿಯ ವಾಕರಿಕೆ ಇದೆ ಅಲ್ವಾ? ಅಂಥ ಮನಸ್ಥಿತಿಯಿಂದ ನಮಗೆ ವೇದವ್ಯಾಸರು ರಕ್ಷಣೆ ಮಾಡಲಿ. ಶಾಸ್ತ್ರಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ ಹಂಬಲವನ್ನು ನನ್ನಲ್ಲಿ ಹುಟ್ಟಿಸಲಿ. ದ್ವೈಪಾಯನೋ ಭಗವಾನ್,
ಸಂಪ್ರಮೋಹಾತ್ ಅಥವಾ ಅಬೋಧಾತ್, ಅಬೋಧದಿಂದ ರಕ್ಷಣೆ ಮಾಡಲಿ ಅಥವಾ ಸಂಪ್ರಮೋಹದಿಂದ ರಕ್ಷಣೆ ಮಾಡಲಿ. ಸಂಪ್ರಮೋಹ ಅಂದರೆ ಅದೇ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದು ಬೇಕು ಇದು ಬೇಕು ಅಂತಕ್ಕಂತಹ ಮೋಹ. ಇಂತಹ ಸಮ್ಯಕ್ ಮೋಹ ಇದೆ ಅಲ್ವಾ, ಅದರಿಂದ ವ್ಯಾಸರು ನಮ್ಮನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ಬುದ್ಧಸ್ತು ಪಾಷಂಡಿ ಗಣಾತ್ ಪ್ರಮಾದಾತ್, ಭಗವಂತನ ಬುದ್ಧ ರೂಪ ಅಲ್ಪಕಾಲಿಕವಾದ ರೂಪ. ಒಂದು ಬುದ್ಧ ಶುದ್ಧೋಧನನ ಮಗನಾಗಿ ಆವಿರ್ಭವಿಸ್ತಾನೆ, ಶೌದ್ಧೋಧನಿ ಅಂತ ಆತನಿಗೆ ಹೆಸರು. ಆ ಶುದ್ಧೋಧನನಿಗೆ ಜಿನ ಅಂತ ಮತ್ತೊಂದು ಹೆಸರಿತ್ತು. ಜಿನಶ್ಚ ಚೋಕ್ತಃ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಕೆಲವು ಪುರಾಣಗಳಲ್ಲಿ ಅವನಿಗೆ ಜಿನ ಅಂತ ಹೆಸರು ಅಥವಾ ಶುದ್ಧೋಧನ ಅಂತ ಹೆಸರು. ಆ ಶುದ್ಧೋಧನನಿಗೆ ಅವ ದೊಡ್ಡ ರಾಜ, ಆ ರಾಜನ ಮಗನಾಗಿ ದೇವರು ಆವಿರ್ಭವಿಸಿದವ ಪುಟ್ಟ ಮಗು ಹುಟ್ಟಿ 2 ದಿವಸ ಆಗಿದೆ ಅಷ್ಟೇ. ಆ ಮಗುವನ್ನು ಹೊರಲಿಕ್ಕೆ ಆಗಲಿಲ್ಲ ಅಂತ ಯಾವುದೋ ದಾರಿಯಲ್ಲಿ ದೇವಸ್ಥಾನಕ್ಕೆ ಹಿಡ್ಕೊಂಡು ಹೋದವಳು 4 ರಸ್ತೆಯ ಮಧ್ಯದಲ್ಲಿ ತಾಯಿ ಇಟ್ಟು ಬಿಟ್ಲಂತೆ. ಹೊರಲಿಕ್ಕೆ ಆಗುವುದಿಲ್ಲ, ಅಷ್ಟು ಭಾರ ಆಗಿ ಹೋದ. ರಸ್ತೆಯಲ್ಲಿ ಆ ಮಗುವನ್ನಿಟ್ಟರೆ ಈ ಮಗು ಏನೇನೋ ಮಾಡಿ ಹಾಕಿತು. ಊರಿನ ಜನ ಎಲ್ಲ ಅಲ್ಲಿ ಸೇರಿದ್ರು, ಏನು ಭಾರಿ ಭಾರವಂತೆ ರಾಜನ ಮಗು ಅಂತ. ಆ ಜಾಗದಲ್ಲಿ ಇಂದ್ರಾದಿಗಳು, ಭಗವಂತ ನಾರಾಯಣ, ರುದ್ರದೇವ, ಬ್ರಹ್ಮದೇವ ಎಲ್ಲರೂ ಬಂದ್ರಂತೆ ಅಲ್ಲಿಗೆ. ಅವರೆಲ್ಲರೂ ಬಂದ ಹೊತ್ತಿಗೆ ವಿಷ್ಣುವನ್ನು ಹೋಗಿ ಅವನ ಕೈಯಿಂದ ಚಕ್ರವನ್ನು ಎಳ್ಕೊಂಡು ತನ್ನ ಅಡಿಗೆ ಹಾಕೊಂಡು ಮಲ್ಕೊಂಡಂತೆ. ರುದ್ರನ ತ್ರಿಶೂಲವನ್ನು ಹಿಡ್ಕೊಂಡು ಕೈಯಲ್ಲಿ ಹೀಗೆ ತುಂಡು ಮಾಡಿ ಆ ಕಡೆ ಬಿಸಾಡಿ ಹಾಕಿದಂತೆ. ಅಂತೂ ಜನರಿಗೆ ಅದ್ಭುತ ಮೋಹ. ಈ ಮಗುವೇ ಸರ್ವಶ್ರೇಷ್ಠವಾದ ದೇವರು, ಇವನನ್ನು ಬಿಟ್ಟರೆ ವಿಷ್ಣುವೂ ಇಲ್ಲ, ಬ್ರಹ್ಮನೂ ಇಲ್ಲ, ರುದ್ರನೂ ಇಲ್ಲ ಅನ್ನೋ ಮೋಹ ಹುಟ್ಟಿತು. ಅದರ ಜೊತೆಗೆ ಆ ಪುಟ್ಟ ಮಗು ಬತ್ತಲೆ ನಿಂತಿಹ ಬೌದ್ಧನಿಗೆ ಅಂತ ಅವನ ಹಾಗೆ ನಿಂತಂತೆ. ಮಗು ಮಲ್ಕೊಂಡಿದ್ದದ್ದು ಹಾಗೆ ನಿಂತಿತ್ತು. ನೋಡಿದರೆ ಸುದರ್ಶನ ಚಕ್ರವೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಅಡಿಯಲ್ಲಿ ಹಾಕೊಂಡಿತ್ತು. ಅವೆಲ್ಲವೂ ಅದರ ಶರೀರದಲ್ಲಿ ಸೇರಿಕೊಂಡಿತ್ತಂತೆ. ಒಂದೊಂದನ್ನು ತೆಗೆದು ಬಾಯಿಯ ಒಳಗೆ ಬೇರೆ ಹಾಕಿಕೊಂಡಂತೆ. ಅದೇ ರೀತಿ ಪುಟ್ಟ ಮಗು ಯಾವ ಬಟ್ಟೆಯೂ ಇಲ್ಲದೆ ನಿಂತುಕೊಂಡಿತ್ತು. ನಿಂತುಕೊಂಡ ಮಗು ಉಪದೇಶ ಶುರು ಮಾಡಿತು. ಎಲ್ಲರನ್ನು ಹೀಗೆ ಕೈ ಹಾಕಿ ಎಲ್ರಿಗೂ ಉಪದೇಶ. ಏನಂದರೆ ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ದುಃಖಂ ದುಃಖಂ, ಸರ್ವಂ ಸ್ವಲಕ್ಷಣಂ ಸ್ವಲಕ್ಷಣಂ, ಸರ್ವಂ ಕ್ಷಣಿಕಂ ಕ್ಷಣಿಕಂ ಅಂತ. ಇಷ್ಟೇ ಸೂತ್ರ, 4 ಸೂತ್ರಗಳು. ಈ 4 ಸೂತ್ರವನ್ನು ಉಪದೇಶ ಮಾಡಿತು. ಅದ್ಭುತ ಅದ್ಭುತ, ಉಗೆ ಉಗೆ ಅಂತ ಜನ ಎಲ್ಲ ಚಪ್ಪಾಳೆ ತಟ್ಟಿದ್ರು. ಎಂಥ ಉಪದೇಶ! ಸರ್ವಂ ಕ್ಷಣಿಕಂ ಕ್ಷಣಿಕಂ, ಅದ್ಭುತ ಅಂತ ಹೇಳಿದರು. ಸರ್ವಂ ದುಃಖಂ ದುಃಖಂ, ಹೌದು. ಸರ್ವಂ ಶೂನ್ಯಂ ಶೂನ್ಯಂ, ಕ್ಷಣಿಕ ಆದರೆ ಶೂನ್ಯ ಹೇಗೆ, ಶೂನ್ಯ ಆದರೆ ಕ್ಷಣಿಕ ಹೇಗೆ ವಿಚಾರ ಮಾಡಲಿಲ್ಲ ಯಾರು. ಇದು ಹೇಳಿತ್ತು ಅಂತಾದರೆ ಅದು ಇಂದ್ರಾದಿಗಳನ್ನು ವಿಷ್ಣುವಾದಿಗಳನ್ನು ಸೋಲಿಸಿದಂತಹ ಮಗು ಹೇಳಿದರೆ ಇದು ಈ ಲೋಕಕ್ಕೆ ಬೇಕಾದಂತಹ ಧರ್ಮ ಅಂತ ಎಲ್ಲರೂ ಅಂಗೀಕಾರ ಮಾಡಿದರಂತೆ. ಆದರೆ ಆಮೇಲೆ ಈ ಬುದ್ಧ ಅಷ್ಟೊತ್ತಿಗೆ ಕಣ್ಮರೆಯಾಗಿ ಹೋದ. ಆಮೇಲೆ ಯಾವುದೋ ಕಾಲಕ್ಕೆ ಗೌತಮ ಬುದ್ಧ ಆವಿರ್ಭವಿಸಿದ. ಈತ ಕಣ್ಮರೆಯಾದ. ಇವನು ಹೇಳಿದ ತತ್ವವನ್ನು ಮತ್ತೆ ವಿಶಿಷ್ಟ ರೀತಿಯಲ್ಲಿ ಪ್ರಸರಣ ಮಾಡಿರ್ತಕ್ಕಂಥವ ಐತಿಹಾಸಿಕ ಗೌತಮ ಬುದ್ಧ. ಗೌತಮ ಸಂವೇಗ ಅಂತ ಹೇಳ್ತಕ್ಕಂಥ ವಿಶಿಷ್ಟ ಕಾವ್ಯವೇ ಅವನ ಬಗ್ಗೆ. ಬುದ್ಧ ಚರಿತೆ ಅಂತ ಹೇಳ್ತಕ್ಕಂಥ ಅಶ್ವಘೋಷಣ ಕಾವ್ಯವೂ ಕೂಡ ಆತನ ಬಗ್ಗೆ ಇದೆ. ಈ ಬುದ್ಧ ಇಲ್ಲಿಂದ ಅದೃಶ್ಯನಾಗಿ ದೇವಲೋಕಕ್ಕೆ ಹೋದ. ದೇವಲೋಕಕ್ಕೆ ಹೋದಾಗ ಇಂದ್ರಾದಿಗಳು ಸಿಂಹಾಸನದಲ್ಲಿ ಕೂರಿಸಿ ಅಭಿಷೇಕ ಮಾಡಿದರು. ಇಂದ್ರಾದಿಗಳನ್ನು ಕುರಿತು ಇವ ಹೇಳಿದಂತಹ 4 ಸೂತ್ರದ ವ್ಯಾಖ್ಯಾನವನ್ನು ಮಾಡಿದ. ಆ ವ್ಯಾಖ್ಯಾನಕ್ಕೆ ಪ್ರಶಾಂತ ವಿದ್ಯೆ ಅಂತ ಹೆಸರು. ಏನು ಕ್ಷಣಿಕ ಅಂದರೆ, ಏನು ಶೂನ್ಯ ಅಂದರೆ, ಏನು ದುಃಖ ಅಂತೇಳಿದರೆ, ಏನು ಸ್ವಲಕ್ಷಣ ಅಂದರೆ, ಇದನ್ನು ಬಿಡಿಸಿ ಬಿಡಿಸಿ ವ್ಯಾಖ್ಯಾನಿಸಿದಂತಹ ಒಂದು ವೇದಾಂತದ ತತ್ವ ಅದು ಪ್ರಶಾಂತ ವಿದ್ಯೆ. ಆದರೆ ಲೋಕದ ಜನ ಅದನ್ನು ಏನೋ ಎಡವಟ್ಟ ಅರ್ಥ ಮಾಡಿಕೊಂಡು ಲೋಕವೆಲ್ಲವೂ ಅತ್ಯಂತ ಅಸತ್ ಅಂತ ಪ್ರಪಂಚದ ಶೂನ್ಯವಾದವನ್ನು ಆರಂಭಿಸಿದರು. ಹೀಗಾಗಿ ಬುದ್ಧಾವತಾರವೂ ಕೂಡ ಮೋಹಕವಾದ ಅವತಾರ. ಆದರೆ ಅದು ಸಾಕ್ಷಾತ್ ಭಗವಂತ. ಬುದ್ಧಸ್ತು ಪಾಖಂಡಿ ಮತಾತ್, ಪ್ರಪಂಚವೇ ಇಲ್ಲ, ಎಲ್ಲವೂ ಸುಳ್ಳು ಅಂತ ಹೇಳ್ತಕ್ಕಂತಹ ಪಾಖಂಡಿ ಮತ ಏನಿದೆ, ಅಂತಹ ಮತದಿಂದ, ದುರಂತವನ್ನು ತಂದು ಕೊಡತಕ್ಕಂತಹ ಪಾಖಂಡಿ ಮತದಿಂದ ಆ ಗೌತಮ ಬುದ್ಧ, ಭಗವಂತ ಶೌದ್ಧೋಧನಿ ಬುದ್ಧ, ಆತ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಮತ್ತು ನಾಳೆಯ ದಿವಸದ ಕಾರ್ಯಕ್ರಮ ಬೆಳಗ್ಗೆ ಒಂದು ಹೋಮದ ಪ್ರಕ್ರಿಯೆ ಇರುವುದರಿಂದ ಬೆಳಗ್ಗೆ ನಮ್ಮ ಉಪನ್ಯಾಸ, ಹೋಮ ಆದಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಉಪನ್ಯಾಸ ಇರುವುದಿಲ್ಲ. ನಮ್ಮ ಈಗಿನ ಆಲೋಚನೆಯ ಪ್ರಕಾರ ಅನುಷ್ಠಾನ ಮುಗಿಸುವಾಗ